ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೋಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೋಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ. ಯಾಕೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾನು 10ನೇ ತರಗತಿಯಲ್ಲಿ ಬರುವಂಥ 9ನೇ ಪಾಠ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಅನ್ನುವಂಥ ಒಂದು ಪಾಠದ ಮುಂದುವರೆದ ಭಾಗವನ್ನು ಇವತ್ತು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ಒಂದು ಪಾಠದ ಲೇಖಕರು ಯಾರಂದರೆ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದಂತೆ ಹರಿಶಂಕರ್ ಪರಸಾಯಿ ಅವರು. ಹಾಗಾದರೆ ಬನ್ನಿ ಮಕ್ಕಳೇ, ತಡ ಮಾಡಿದ ಇವತ್ತಿನ ಒಂದು ಪಾಠವನ್ನು ಮುಂದುವರಿಸೋಣ. ಹೋದೊಂದು ಕ್ಲಾಸ್ನಲ್ಲಿ ನಾನು ಲೇಖಕರು ಯಾವ ರೀತಿ ಆ ಒಂದು ಸಮ್ಮೇಳನಕ್ಕೆ ಆಗಮಿಸ್ತಾರೆ ಮತ್ತು ಅವರು ಆ ಸಮ್ಮೇಳನದಲ್ಲಿ ಯಾವ ರೀತಿ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಅವರನ್ನು ಯಾವ ರೀತಿ ಸ್ವಾಗತ ಮಾಡಿಕೊಂಡ್ರು ಅನ್ನೋದನ್ನು ಕೂಡ ನಾನು ಹಿಂದಿನ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೆ ಮಕ್ಕಳೇ. ಹಾಗಾದರೆ ಬನ್ನಿ ಇನ್ನು ಕ್ಲಾಸನ್ನು ಮುಂದುವರಿಸೋಣ. ನೋಡಿ, ಲೋಗ್ ಜಾ ಚುಕೆ ಥೆ ಮೈ ಥಾ ಮುಖ್ಯ ಅತಿಥಿ. ನೋಡ್ರಿ, ಲೋಗ್ ಜಾ ಚುಕೆ ಥೆ ಅಂದರೆ ಜನರು ಹೋಗಿಬಿಟ್ಟಿದ್ರು. ಲೋಗ್ ಅಂದರೆ ಜನರು, ಜಾ ಚುಕೆ ಅಂದರೆ ಹೋಗಿ ಬಿಟ್ಟಿದ್ರು. ಲೋಗ್ ಜಾ ಚುಕೆ ಥೆ ಮೈ ಥಾ ಮುಖ್ಯ ಅತಿಥಿ. ಮೈಥಾ ಮುಖ್ಯ ಅತಿಥಿ ಅಂದರೆ ನಾನೇ ಅಲ್ಲಿ ಮುಖ್ಯ ಅತಿಥಿಯಾಗಿದ್ದೆ, ಅಂದರೆ ನನ್ನವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳಿ ಅಂಥೇಳಿ ಪತ್ರವನ್ನು ಬರೆದಿರ್ತಾರಲ್ಲ, ಆ ಕಾರಣಕ್ಕಾಗಿ ನಾನು ಆ ಒಂದು ಸಮ್ಮೇಳನದಲ್ಲಿ ನಾನು ಮುಖ್ಯ ಅತಿಥಿಯಾಗಿದ್ದೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಮುಜ್ಸೆ ಲೋಗ್ ಬಾತೆ ಕರ್ ರಹೇ ಥೆ ಅಂದರೆ ನಾನಲ್ಲಿ ಏನು ಮುಖ್ಯ ಅಧ್ಯಕ್ಷನಾಗಿದ್ದಿಲ್ಲ, ಆ ಕಾರಣಕ್ಕಾಗಿ ನನ್ನ ಜೊತೆ ಅಲ್ಲಿರುವಂಥ ಜನ, ಅಲ್ಲಿ ನೆರೆದಿರುವಂಥ ಜನ ನನ್ನ ಜೊತೆ ಮಾತನಾಡ್ತಾ ಇದ್ರು ಅಥವಾ ನನ್ನ ಮಾತಾಡಿಸ್ಲಿಕ್ಕೆ ಅವರು ಬರ್ತಾ ಇದ್ರು ಅಂತೇಳಿ ಲೇಖಕರು ಹೇಳ್ತಾರೆ. ಮುಸ್ಸೆ ಲೋಗ್ ಬಾತೆ ಕರ್ ರಹೇ ಥೆ, ನನ್ನ ಜೊತೆ ಲೋಗ್ ಅಂದರೆ ಜನರು, ಬಾತೆ ಅಂದರೆ ಮಾತನಾಡ್ತಾ ಇದ್ರು ಅಥವಾ ಮಾತುಗಳಾಡ್ತಾ ಇದ್ರು. ಮೈ ಚಲನೆ ಲಗ ತೋ ಚಪ್ಪಲ್ ಪಹನ್ನೆ ಗಯ. ನೋಡ್ರಿ, ಇವರು ಆ ಎಲ್ಲ ಜನರನ್ನ ಮಾತನಾಡಿಸಿ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಸ್ಥಳಕ್ಕೆ ಅವರು ಹೋಗಲಿಕ್ಕೆ ತೊಡಗ್ತಾರೆ, ಅಂದರೆ ಹೋಗಲು ರೆಡಿ ಆಗ್ತಾರೆ. ಹೋಗಲು ರೆಡಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಚಪ್ಪಲಿ ಹತ್ತಿರ ಬರ್ತಾರೆ, ಅಂದರೆ ತಾವು ಏನು ಚಪ್ಪಲನ್ನು ಬಿಟ್ಟಿರ್ತಾರಲ್ಲ ಆ ಸ್ಥಳ ಹತ್ರ ಬಂದು ನೋಡ್ತಾರೆ. ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ. ನೋಡ್ರಿ, ಅಲ್ಲಿ ಆ ಒಂದು ಸ್ಥಳದಲ್ಲಿ ಬಂದವರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಚಪ್ಪಲಿಯನ್ನು ನೋಡ್ತಾರೆ. ಆ ಚಪ್ಪಲಿ ಐದು ಸ್ಥಳದಲ್ಲಿ ಇರೋದಿಲ್ಲ, ಅದು ಅಲ್ಲಿ ಮಾಯವಾಗಿ ಬಿಟ್ಟಿತ್ತಂತೆ. ಗಾಯಬ್ ಥಿ ಅಂದರೆ ಮಾಯವಾಗಿ ಬಿಟ್ಟಿತ್ತು. ಗಾಯಬ್ ಅಂದರೆ ಮಾಯವಾಗುವುದು. ಆ ಚಪ್ಪಲಿ ಆ ಸ್ಥಳದಲ್ಲಿ ಇರಲಿಲ್ಲ, ಅದೇನಾಗಿತ್ತು ಅಂದರೆ ಮಾಯವಾಗಿ ಬಿಟ್ಟಿತ್ತಂತೆ. ನೈ ಅವ್ರ ಅಚ್ಚಿ ಚಪ್ಪಲಿ ಥಿ. ನೋಡ್ರಿ, ಆ ಚಪ್ಪಲಿ ಏನಪ್ಪ ಅಂದರೆ ಮೊನ್ನೆ ತೆಗೆದುಕೊಂಡಿರುವಂಥ ಹೊಸ ಚಪ್ಪಲಿ ಆಗಿದ್ದು ಅಂತ. ಅವೇನ್ರಿ ಮೊನ್ನೆ ತೆಗೆದುಕೊಂಡಿರುವಂಥ ಒಂದು ಹೊಸ ಚಪ್ಪಲ, ಹಾಗೆ ಒಂದು ಒಳ್ಳೆಯ ಕ್ವಾಲಿಟಿ ಚಪ್ಪಲಾಗಿದ್ದು ಅಂತ. ಅದನ್ನು ಯಾರೋ ತುಡುಗು ಮಾಡಿಬಿಟ್ಟಿದ್ರಂತ ಆ ಸ್ಥಳದಲ್ಲಿ. ಅದು ವಹಾ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲೆ ಬಚೀತಿ. ನೋಡ್ರಿ, ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂದರೆ ಯಾವುದೋ ಒಂದು ಹರಿದಿರುವಂಥ ಹಳೆಯ ಒಂದು ಚಪ್ಪಲಿನ ಒಂದು ಜೋಡಿ ಆ ಸ್ಥಳದಲ್ಲಿ ಬಿದ್ದಿತ್ತಂತ. ತಮ್ಮ ಚಪ್ಪಲಿ ಇಟ್ಟಿರುವಂಥ ಸ್ಥಳದಲ್ಲಿ ಏನಪ್ಪ ಅಂದರೆ ಹರಿದಿರುವಂಥ ಒಂದು ಹಳೆಯ ಜೋಡಿ ಆ ಒಂದು ಸ್ಥಳದಲ್ಲಿ ಬಿದ್ದಿತ್ತಂತ, ಅಂದರೆ ಉಳಿದಿತ್ತಂತ. ಚಪ್ಪಲೆ ಬಚ್ಚಿಥಿ. ಬಚ್ಚಿತಿ ಅಂದರೆ ಅಲ್ಲಿ ಉಳಿದಿತ್ತು. ಮೈನೆ ಉನೇಹಿ ಪಹನ್ಲಿಯ. ನಾನು ಏನು ಮಾಡಿದೆ ಅಂದರೆ ಬೇರೆ ಗತಿ ಇಲ್ಲದೆ ನಾನು ಏನು ಮಾಡಿದೆ, ಆ ಹರಿದಿರುವಂಥ ಅಥವಾ ಆ ಹಳೆ ಚಪ್ಪಲಿನ ನಾನು ಏನು ಮಾಡಿದೆ, ತೊಟ್ಕೊಂಡೆ ಅಂಥೇಳಿ ಲೇಖಕರು ಹೇಳ್ತಾರೆ. ಯಹ ಬಾತ್ ಫೈಲ್ ಗೈ ಕಿ ಮೇರಿ ನೈ ಚಪ್ಪಲೆ ಕೋಯಿ ಪಾನ್ ಗಯ. ನೋಡ್ರಿ, ಆ ಮಾತು ಎಷ್ಟು ಬೇಗ ಅಂದರೆ ಎಲ್ಲ ಕಡೆ ಹರಡ್ತಪ್ಪ ಅಂದರೆ ಅದೇನಪ್ಪ ಅಂದರೆ ಲೇಖಕರದ ಚಪ್ಪಲನ್ನ ಯಾರೋ ತುಡುಗು ಮಾಡಿದ್ದಾರೆ ಅಥವಾ ಯಾರೋ ಕಳು ಮಾಡಿದ್ದಾರೆ ಅನ್ನೋಂಥ ಒಂದು ಮಾತು ಏನಪ್ಪ ಅಂದರೆ ಆ ಇಡೀ ಏರಿಯಾ ತುಂಬ ಹರಿದಾಡ್ಬಿಡ್ತಂತೆ, ಅಂದರೆ ಎಲ್ಲರೂ ಕೂಡ ಸುದ್ದಿ ಮಾಡಿದ್ರಂತೆ. ಇಲ್ಲಿ ಬಂದಿರುವಂಥ ಪ್ರಾಮಾಣಿಕ ವ್ಯಕ್ತಿ ಅಥವಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ವ್ಯಕ್ತಿಯ ಚಪ್ಪಲಿ ಹೊತ್ತು ಯಾರು ಉಟ್ಕೊಂಡು ಹೋಗಿದ್ದಾರೆ ಅಥವಾ ಯಾರು ತೊಟ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಂಥ ಮಾತು ಎಲ್ಲ ಕಡೆ ಹರಡ್ತಂತೆ. ಕೋಯಿ ಪಹನ್ ಗಯ, ಯಾರು ತೊಟ್ಕೊಂಡು ಹೋದರು. ನೆಕ್ಸ್ಟ್ ನೋಡ್ರಿ, ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮರೆ ಮೇ ಆಯೆ. ನೋಡ್ರಿ, ಇಲ್ಲೇನಪ್ಪ ಅಂದರೆ ಅವರು ಉಳ್ಕೊಂಡಿರುವಂಥ ಒಂದು ರೂಮ್ಗೆ ಏಕ್ ಇಮಾನ್ದಾರ್ ಡೆಲಿಗೇಟ್ ಅಂದರೆ ಕೂಡ ಅವರು ಒಬ್ಬರು ಅತಿಥಿ. ಡೆಲಿಗೇಟ್ ಅಂದರೆ ಅತಿಥಿ. ಅವರು ಕೂಡ ಸಮ್ಮೇಳನಕ್ಕೆ ಬಂದಿರುವಂಥ ಒಬ್ಬ ಮುಖ್ಯ ಅತಿಥಿ ಅಥವಾ ಪ್ರಾಮಾಣಿಕ ಅತಿಥಿ. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸೀದಾ ಈ ಲೇಖಕರಿರುವಂಥ ಒಂದು ಕೋಣೆಗೆ ಬರ್ತಾರೆ. ಕಮರೆ ಮೇ ಆಯೆ ಅಂದರೆ ಕೋಣೆಗೆ ಬರ್ತಾರೆ. ಕಹನೆ ಲಗೆ ಕ್ಯಾ ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯ. ನೋಡ್ರಿ, ಅವರು ಲೇಖಕರಿರುವಂಥ ಒಂದು ಕೋಣೆಗೆ ಬಂದು ಏನು ಹೇಳ್ತಾರಪ್ಪ ಅಂದರೆ ಅಥವಾ ಏನು ಕೇಳ್ತಾರೆ ಅಂದರೆ, ಏನ್ರಿ ನಿಮ್ಮ ಚಪ್ಪಲನ್ನು ಯಾರು ಹಾಕೊಂಡು ಹೋಗಿದ್ದಾರೆ ಅಂಥೇಳಿ ಆ ಲೇಖಕರವರು ಪ್ರಶ್ನೆ ಮಾಡ್ತಾರೆ. ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯ, ನಿಮ್ಮ ಚಪ್ಪಲನ್ನು ಯಾರು ಹಾಕೊಂಡು ಹೋದ್ರಾ ಅಂಥೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆ ವ್ಯಕ್ತಿ ಲೇಖಕರಿಗೆ ಇಲ್ಲಿ ಪ್ರಶ್ನೆ ಮಾಡ್ತಾನೆ.
मैंने कहा हाँ इतने बड़े जुलूसे में ಚಪ್ಪಲಿ ಕಿ ಅದಲ ಬದಲಿ ಹೋ ಹಿ ಜಾತಿ ಹೈ ನೋಡ್ರಿ. ಆ ವ್ಯಕ್ತಿ ಕೇಳುವಂಥ ಪ್ರಶ್ನೆಗೆ ಲೇಖಕರು ಹೌದ್ರಿ ಅಂತ ಹೇಳ್ತಾರೆ. ಅವರು ಹೌದ್ರಿ, ನನ್ನ ಹೊಸ ಚಪ್ಪಲಿ ಏನಾಗ ಇವತ್ತು ಕಳುವಾದು. ಅದಕ್ಕೆ ಯಾವ ಕಾರಣಕ್ಕೆ ಅಂದರೆ ಇತನೇ ಬಡೆ ಜಲಸೇಮ್ ಅಂದರೆ ಇಷ್ಟು ದೊಡ್ಡ ಉತ್ಸವ ಐತಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಐತಲ್ಲ, ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಪ್ಪಲ ಅದಲ ಬದಲಿ ಆಗ್ಬೋದು ಅಥವಾ ಕಳು ಆಗೋದು ಸಾಮಾನ್ಯರು ಅಂತ ಹೇಳ್ತಾರೆ. ಅವರು ಅಂದರೆ ಒಬ್ಬರು ಚಪ್ಪಲ ಒಬ್ಬರು ಹಾಕೊಂಡು ಹೋಗ್ಬೋದು, ಇಲ್ಲಿ ಕಳ್ತನ ಕೂಡ ಆಗ್ಬೋದು ಅಂಥೇಳಿ ಹೇಳ್ತಾರೆ. ಜುಲ್ಸೇಮ್ ಅಂದರೆ ಎಂಥ ದೊಡ್ಡ ಪಾರ್ಟಿ ಆಗಿರ್ಬೋದು ಅಥವಾ ದೊಡ್ಡ ಸಮ್ಮೇಳನ ಅಂತೇಳಿ ನಾವು ತಿಳ್ಕೊಬೋದು. ಜುಲ್ಸ್ ಅಂದರೆ ಸಮ್ಮೇಳನ ಅಥವಾ ಪಾರ್ಟಿ. ಇದು ದೊಡ್ಡ ಒಂದು ಪಾರ್ಟಿಯಲ್ಲಿ ಅಥವಾ ಸಮ್ಮೇಳನದಲ್ಲಿ ಚಪ್ಪಲಗಳ ಅದಲ ಬದಲಿ ಆಗ್ಬೋದು. ಹೋ ಜಾತಿ ಅಂದರೆ ಚಪ್ಪಲಿ ಅದಲ ಬದಲಿ ಆಗ್ಬೋದು ಅಂತೇಳಿ ಹೇಳ್ತಾರೆ. ಫಿರ್ ಮನೆ ಧ್ಯಾನ ಸೆ ದೇಖಾ ಉನಕೆ ಪಾವಮೆ ಮೇರಿ ಚಪ್ಪಲಿ ಥಿ. ನೋಡ್ರಿ, ಅವರು ಈ ಮಾತನಾಡ್ತಾರೆ, ಏನು ಮಾಡ್ತಾರಪ್ಪ ಅಂದರೆ ಅವರ ಕಾಲಿನ ಹತ್ರ ಇವರು ದೃಷ್ಟಿ ಹೋಗುತ್ತೆ, ಲೇಖಕರ ದೃಷ್ಟಿ ಹೋಗುತ್ತಪ್ಪ ಅಂದರೆ ಆ ವ್ಯಕ್ತಿಯ ಕಾಲಿನ ಹತ್ರ ಹೋಗ್ತಾರೆ. ಆ ವ್ಯಕ್ತಿ ಏನು ಮಾಡಿರ್ತಾರಪ್ಪ ಅಂದರೆ ಈ ಲೇಖಕರ ಹೊಸ ಚಪ್ಪಲಿನ ಹಾಕ್ಕೊಂಡು ಆ ಸ್ಥಳಕ್ಕೆ ಬಂದಿರ್ತಾನೆ. ಉನಕೆ ಪಾವಮೆ ಮೇರಿ ಚಪ್ಪಲಿ ಥಿ ಅಂದರೆ ಅವರ ಕಾಲಿನಲ್ಲಿ ನನ್ನ ಚಪ್ಪಲಿದ್ದು ಅಂತ ಹೇಳಿ ಲೇಖಕರು ಹೇಳ್ತಾರೆ. ವಹ ಬಿ ಮೇರಿ ಚಪ್ಪಲಿ ದೇಖ್ ರಹೇ ಥೇ. ನೋಡ್ರಿ, ಆ ವ್ಯಕ್ತಿ ಕೂಡ ಏನು ಮಾಡ್ತಿರ್ತಾರಪ್ಪ ಅಂದರೆ ಲೇಖಕರ ಒಂದು ಚಪ್ಪಲಿಗಳನ್ನು ನೋಡ್ತಾ ಇರ್ತಾನೆ. ಅಂದರೆ ನಾನು ಇವು ಚಪ್ಪಲಿ ಹಾಕೊಂಡಿದ್ದಕ್ಕೆ ಅವರು ನನ್ನ ಚಪ್ಪಲಿನ ಹಾಕ್ಕೊಂಡಿದ್ದಾರೆ ಅಂತೇಳಿ ಲೇಖಕರ ಚಪ್ಪಲಿಗಳನ್ನು ಆತ ನೋಡ್ತಾ ಇರ್ತಾನೆ. ವೇ ಬಹುತ್ ಕರ್ಕೆ ಉನ್ಕಿ ಹಿ ಥಿ. ನೋಡ್ರಿ, ಅವು ಹೇಳ್ಬೇಕಂದ್ರೆ ಅವು ಆ ಚಪ್ಪಲು ಅವನೂ ಆಗಿದ್ದು ಅಂತ ಲೇಖಕರು ಹೇಳ್ತಂದ್ರೆ ನಾನು ಏನು ಹೇಳ್ಬೇಕಪ್ಪ ಅಂದರೆ ಆ ಚಪ್ಪಲಿನಾಗಿದ್ದು ಅವನೂ ಆಗಿದ್ದು ಅಂತೇಳಿ ಲೇಖಕರು ಹೇಳ್ತಾರೆ. ಪರ್ ವಹ ಬೇಹಿಚಕ್ ಮುಜೆ ಸಮಜಾನೆ ಲಗಿ. ನೋಡ್ರಿ, ಆ ವ್ಯಕ್ತಿ ನಾಚಿಕೆಯಿಂದ ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ಇವರಿಗೆ ಏನೋ ತಿಳಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ. ಮುಜೆ ಸಮಜಾನೆ ಲಗಿ ಅಂದರೆ ಏನೋ ತಿಳಿಸಿ ಹೇಳಲಿಕ್ಕೆ ಹೋಗ್ತಾ ಇರ್ತಾನೆ. ಬೇಹಿಚಕ್ ಅಂದರೆ ನಾಚ್ಕೊಳ್ತಾ ಏನು ಮಾಡ್ತಿರ್ತಾರಪ್ಪ ಅಂದರೆ ಇವ್ರಿಗೆ ಏನೋ ತಿಳಿಸ್ಲಿಕ್ಕೆ ಅಥವಾ ಏನೋ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇರ್ತಾನೆ. देखिए चप्पल एक जगह नहीं उतरना. ಆ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದರೆ ಏನು ತಿಳಿಸ್ಲಿಕ್ಕೆ ಹೋಗ್ತಾರಪ್ಪ ಅಂದರೆ देखिए ಚಪ್ಪಲಿ ಏಕ್ ಜಗಹ ನಹಿ ಉತರ್ನ ಚಾಹಿಯೇ. ನೋಡ್ರಿ, ಆ ವ್ಯಕ್ತಿ ಯಾವುದ್ರ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇರ್ತಾರಪ್ಪ ಅಂದರೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಅಲ್ಲಿ ಹೋಗಲಿ, ನಾವೇನು ಮಾಡಬಾರ್ದು ಅಂದರೆ ನಮ್ಮ ಚಪ್ಪಲಿಗಳನ್ನು ಒಂದೇ ಸ್ಥಳದಲ್ಲಿ ಬಿಡಬಾರ್ದು ಅಂಥೇಳಿ ಅವನು ತಿಳಿಸ್ತಿರ್ತಾನೆ ಅಥವಾ ಹೇಳ್ತಿರ್ತಾನೆ. ಅಂದರೆ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಚಪ್ಪಲಿಗಳನ್ನ ಒಂದೇ ಸ್ಥಳದಲ್ಲಿ ಬಿಡಬಾರ್ದು ಅಂತೇಳಿ ಹೇಳ್ತಾನೆ. ಏಕ್ ಚಪ್ಪಲ್ ಯಹಾ ಉತರಿಯೇ ಅವ್ರು ತೋ ದೂಸರಿ 10 ಫೀಟ್ ದೂರ. ನೋಡ್ರಿ, ನಾವು ಚಪ್ಪಲಿಗಳನ್ನ ಒಂದೇ ಸ್ಥಳದಲ್ಲಿ ಬಿಡಬಾರ್ದು. ಮತ್ತು ಅವನು ಯಾವ ರೀತಿ ಬಿಡಬೇಕು ಅಂದರೆ ಒಂದು ಚಪ್ಪಲಿಯನ್ನು ಇಲ್ಲೇ ಬಿಡಬೇಕ್ರಿ. ಅಂದರೆ ನಾವು ಇದ್ದ ಸ್ಥಳದಲ್ಲಿ ಒಂದು ಚಪ್ಪಲಿಯನ್ನು ಕಳಿಬೇಕು. ಉತಾರಿ ಅಂದರೆ ಕಳಿಬೇಕು. ತೋ ದೂಸರಿ 10 ಫೀಟ್ ದೂರ. ನಂತರ ಎರಡನೇ ಚಪ್ಪಲನ್ನು ಅಲ್ಲಿ 10 ಫೂಟ್ ದೂರ ಬಿಟ್ಟು ಅವನ ಚಪ್ಪಲಿನಲ್ಲಿ ನಾವು ಕಳಿಬೇಕು ಅಂತ ಹೇಳಿ ಹೇಳ್ತಾರೆ ಅವರು. ನೋಡ್ರಿ, ಇದು ನಿಜವಾದ ಮಾತು. ಅವ ತಿಳ್ಕೊಂಡಿರುವಂಥ ವ್ಯಕ್ತಿ, ಅದಕ್ಕಾಗಿ ಅವ ಈ ರೀತಿ ಮಾತುಗಳನ್ನು ಅವರಿಗೆ ತಿಳಿಸ್ಕೊಡ್ತಾ ಇರ್ತಾನೆ. ಅಂದರೆ ಒಂದು ಚಪ್ಪಲ್ ನಾವು ಇಲ್ಲೇ ಇಡಬೇಕು, ಇನ್ನೊಂದು ಚಪ್ಪಲನ್ನು 10 ಫೂಟ್ ದೂರ ಸ್ಥಳದಲ್ಲಿ ಆ ಚಪ್ಪಲನ್ನ ಬಿಡಬೇಕು. ಅಂದಾಗ ನಮ್ಮ ಚಪ್ಪಲು ಯಾವತ್ತೂ ಕೂಡ ಕಳವು ಆಗೋದಿಲ್ಲ, ಅದನ್ನು ಯಾರೂ ಕೂಡ ಉಟ್ಕೊಂಡು ಹೋಗೋದಿಲ್ಲ ಅಂತೇಳಿ ಆ ವ್ಯಕ್ತಿ ತಿಳಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ. ತಬ್ ಚಪ್ಪಲೆ ಚೋರಿ ನೈ ಹೋತಿ. ಅವಾಗೇನಂದರೆ ಚಪ್ಪಲ ಕಳವು ಆಗೋದಿಲ್ಲ, ಅದನ್ನು ಯಾರೂ ಕೂಡ ಕಳವು ಮಾಡೋದಿಲ್ಲ ಸರ್ ಅಂಥೇಳಿ ಆ ವ್ಯಕ್ತಿಯವ್ರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತಿರ್ತಾನೆ. ಏಕೆ ಈ ಜಾಗ ಜೋಡಿ ಹೋಗಿತ್ತೋ ಕೋಯಿ ಬಿ ಪಹನ್ ಲೇಗ. ನೋಡ್ರಿ, ಅದನ್ನು ಬಿಟ್ಟರೆ ನಾವು ಒಂದು ಸ್ಥಳದಲ್ಲಿ 2 ಚಪ್ಪಲಿಗಳನ್ನು ಬಿಟ್ಟರೆ ಅಥವಾ 2 ಚಪ್ಪಲಿ ಜೋಡಿಯಲ್ಲಿ ಬಿಟ್ಟರೆ ಅದನ್ನು ಯಾರು ಬೇಕಾದರೂ ಕೂಡ ಹಾಕ್ಕೊಂಡು ಹೋಗ್ಬೋದು ಅಥವಾ ಹಾಕ್ಕೊಂಡು ಹೋಗ್ಬೋದು. ಪಹನ್ ಲೇಗ ಅಂದರೆ ಹಾಕ್ಕೊಂಡು ಹೋಗ್ಬೋದು. ಮೈನೆ ಬಿ ಐಸಾ ಹಿ ಕ್ಯಾ ಥಾ. ನೋಡ್ರಿ, ನಾನು ಕೂಡ ಏನು ಮಾಡಿದ್ದೀನಿ ರೀ, ಇದೇ ರೀತಿ ನಾನು ಮಾಡಿದ್ನಿ ಅಂಥೇಳಿ ಅವ್ರ ವ್ಯಕ್ತಿಗೆ, ಆ ಲೇಖಕರಿಗೆ ಆ ವ್ಯಕ್ತಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತಿರ್ತಾನೆ. ನೋಡ್ರಿ, ಚಪ್ಪಲಿ ಚಿತ್ರಗಳಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ಚಪ್ಪಲಿ ಇಲ್ಲದೆ ಇನ್ನೊಂದು ಚಪ್ಪಲಿ ಇಲ್ಲಿದೆ. ಆ ರೀತಿ ನಾವೇನು ಮಾಡ್ಬೇಕು ರೀ, ನಾವು ಕೂಡ ಜೀವನದಲ್ಲಿ ಇದನ್ನು ಅಳವಡಿಸ್ಕೋಬೇಕಾಗುತ್ತೆ. ನಮ್ಮ ಚಪ್ಪಲಿ ಕಳುವಾಗಬಾರ್ದಂದ್ರೆ ನಾವೇನು ಮಾಡಬೇಕು, ಒಂದು ಚಪ್ಪಲಿನ ಇಡಬೇಕು, ಇನ್ನೊಂದು ಚಪ್ಪಲಿನ ಸ್ವಲ್ಪ ದೂರ ಇಡಬೇಕು, ಅಂತ ನಮ್ಮ ಚಪ್ಪಲಿ ಕಳುವಾಗೋದಿಲ್ಲ. मैं देख रहा था कि वह मेरी ही चप्पलें पहने हैं और मुझे समझा रहे हैं. ನೋಡ್ರಿ, ಲೇಖಕರು ಅವ್ರನ್ನ ನೋಡ್ತಾ ಇದ್ರಂತೆ. ಮತ್ತೇನು ತಿಳ್ಕೊತಾರಪ್ಪ ಅಂದರೆ ನನ್ನನ್ನು ಚಪ್ಪಲಿ ಹಾಕ್ಕೊಂಡೆ ಅಥವಾ ನನ್ನನ್ನು ಚಪ್ಪಲಿ ತುಳು ಮಾಡಿಕೊಂಡೆ ನನಗೆ ತಿಳಿಸಾಕೆ ಬರ್ತಾ ಇದ್ದಾನಲ್ಲ ಅಂತ ಒಂದು ಭಾವನೆನ ಲೇಖಕರ ಮನಸ್ಸಲ್ಲಿ ಮೂಡ್ತಾ ಇತ್ತು. ಈ ವ್ಯಕ್ತಿ ಎಷ್ಟು ಚಾಪ್ಟರ್ ಅದನಪ್ಪ ಅಂದರೆ, ಎಷ್ಟು ಹುಷಾರದನಂದ್ರೆ ನನ್ನನ್ನು ಚಪ್ಪಲಿ ಹಾಕ್ಕೊಂಡೆ ನನಗೆ ತಿಳಿಸ್ಕೊಡಕತ್ತಾನು ಅಂತ ಒಂದು ವಿಚಾರ ಈ ಲೇಖಕರ ಮನಸ್ಸಿನಲ್ಲಿ ಮೂಡ್ತದೆ. ಮೈನೆ ಕಹಾ ಕೋಯಿ ಬಾತ್ ನಹಿ ಸುಬಹ ದೂಸರಿ ಖರೀದ್ ಲೂಂಗಾ. ನೋಡ್ರಿ, ಲೇಖಕರವರು ಅವ್ನ ಮಾತಿಗೆ ಮರು ಉತ್ತರವನ್ನು ಏನು ಕೊಡ್ತಾರಪ್ಪ ಅಂದರೆ ಮೈನೆ ಕಹಾ ಅಂದರೆ ನಾನು ಹೇಳಿದೆ, ಕೋಯಿ ಬಾತ್ ನಹಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅವರು. ಇದರಿಂದ ನಾನು ಚಪ್ಪಲಿ ಕಳೆದೋಲ್ಲ, ಇದರಿಂದ ನನಗೇನು ತೊಂದರೆ ಆಗಿಲ್ಲ, ಆದರೂ ಏನೂ ತೊಂದರೆ ಇಲ್ಲ. ಸುಬಹ ದೂಸರಿ ಖರೀದ್ ಲೂಂಗಾ. ಸುಬಹ ದೂಸರಿ ಖರೀದ್ ಲೂಂಗಾ ಅಂದರೆ ಮುಂಜಾನೆ, ಸುಬಹ ಅಂದರೆ ಮುಂಜಾನೆ,
ದೂಸರಿ ಖರೀದ್ ಲೂಂಗ ಅಂದರೆ ಬೇರೆ ಚಪ್ಪಲಿಗಳನ್ನು ನಾನು ಖರೀದಿಸ್ತೀನಿ, ಏನು ತೊಂದರೆ ಇಲ್ಲ ಅಂತೇಳಿ ಲೇಖಕರು ಅವ್ರಿಗೆ ತಿಳಿಸ್ತಾನೆ. ಆಪ್ಕಿ ಚಪ್ಪಲೆ ನಹಿ ಗೈ ಯಹಿ ಗನಿಮತ್ ಹೈ. ನೋಡ್ರಿ, ನಾನು ಹೊಸ ಚಪ್ಪಲಿ ಖರೀದಿ ಮಾಡ್ತೇನೆ ರೀ, ಆದರೆ ನಿಮ್ಮ ಚಪ್ಪಲ ಕಳೀಲಿಲ್ಲ, ಅದೊಂದು ಆಶ್ಚರ್ಯದ ಸಂಗತಿ ಅಥವಾ ಅದರ ಒಂದು ತುಂಬ ಸಂತೋಷದ ಸಂಗತಿ ಅಂತ ಹೇಳ್ತಾರೆ ಅವರು. ನಾನು ಚಪ್ಪಲ್ ಕಳೆದ್ರೆ ಕಳಿವಲ್ಲು, ಅದು ನಿಮ್ಮ ಚಪ್ಪಲ್ ಕಳೆದಿಲ್ಲ, ಇದೇ ಒಂದು ನನಗೆ ದೊಡ್ಡ ಸಂತೋಷದ ಸಂಗತಿ ಅಂತ ಹೇಳ್ತಾರೆ ಅವರು. ಗನಿಮತ್ ಅಂದರೆ ದೊಡ್ಡ ಸಂತೋಷದ ಸಂಗತಿ ಅಂತ ಹೇಳ್ತಾರೆ. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ನಂತರ ಅವರು ತಮ್ಮ ಕೋಣೆಗೆ ಬಂದು ನೋಡ್ತಾರೋ, ಬಂದ ನಂತರ ಏನಾಗತ್ತೆ ಅಂದರೆ ಅವ್ರು ನೋಡ್ತಾರೆ, ಅಲ್ಲಿ ಕೋಣೆಯೊಳಗೆ ನೋಡ್ತಾರೋ, ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ ಅಂದರೆ ಹಾಸ್ಕೊಳ್ಳುವಂಥ ಒಂದು ಚಾದರ್ ಏನಾಗಿತ್ತು ಅಂದರೆ ಮಾಯವಾಗಿತ್ತು. ಗಾಯಬ್ ಅಂದರೆ ಮಾಯವಾಗೋದು, ಅಂದರೆ ಅವ್ರು ಮಡ್ಕೊಂತ ಹಾಸುವಂಥ ಒಂದು ಚಾದರ್ ಏನಾಗಿತ್ತು ಅಂದರೆ ಮಾಯವಾಗಿತ್ತು ಅಥವಾ ಕಳ್ಳತನವಾಗಿತ್ತಂತ. मैंने मैंने आयोजनकर्ताओं से कहा तो उन्होंने जवाब दिया ಹೋಟೆಲ್ ವಾಲೋನೆ ದುಲಾನೆ ಕೋ ಭೇಜ್ ದಿ ಹೋಗಿ. ನೋಡ್ರಿ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಲೇಖಕರು ತಡ ಮಾಡದೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಅಥವಾ ಏರ್ಪಡಿಸಿರುವಂಥ ಜನವನ್ನು ಕರೆದು ಏನು ಮಾಡ್ತಾರಪ್ಪ ಅಂದರೆ ಅವರು ಆ ಚಾದರ್ ಕಳೆದ ಒಂದು ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ಅವಾಗ ಅವರು ಏನು ಹೇಳ್ತಾರಪ್ಪ ಅಂದರೆ ಹೋಟೆಲು ಆಯೋಜನಕರ್ತ ಸಿಕ್ಕ ತೋ ಉನ್ನೋನೆ ಜವಾಬ್ ದಿಯಾ. ಅವ್ರು ಏನು ಉತ್ತರ ಕೊಡ್ತಾರಪ್ಪ ಅಂದರೆ ಹೊಳ್ಳಿ ಏನು ಉತ್ತರ ಕೊಡ್ತಾರೆ ಅಂದರೆ ಇದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥವ್ರು, ಇಲ್ರಿ ಆ ಹೋಟೆಲಲ್ಲಿರುವಂಥ ಜನ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಒಗಿಲಿಕ್ಕೆ ಕೊಟ್ಟಿರ್ಬೋದು. ಧುಲಾನೆಗೂ ಭೇಜಾ ದಿ ಹೋಗಿ ಭೇಜ್ ದಿ ಹೋಗಿ ಅಂದರೆ ಅದನ್ನು ಒಗಿಲಿಕ್ಕೆ ಕೊಟ್ಟು ಕಳಿಸಿರ್ಬೋದು ಅಂತೇಳಿ ಇವ್ರಿಗೆ ತಿಳಿಸ್ತಾರೆ ಅವರು. ದೂಸರಿ ಆ ಜಾಯಿಗಿ, ನೀವೇನು ಚಿಂತೆ ಮಾಡಿಬಿಟ್ರಿ, ಅದನ್ನು ಹೋಟೆಲ್ ಅವರು ಒಗ್ಯಾಕೆ ಕೊಟ್ಟಿರ್ಬೋದು, ನಾವು ಬೇರೆ ಒಂದು ಕೊಟ್ಟು ಕಳಿಸ್ತೀವಿ, ನೀವೇನು ಚಿಂತೆ ಮಾಡಿಬಿಟ್ರಿ ಅಂತೇಳಿ ಅವ್ರಿಗೆ ತಿಳಿಸ್ಕೊಳ್ತಾರೆ. ಬಟ್ ದೂಸರಿ ಆ ಹಿ ನೈ, ಆದರೆ ಅವ್ರು ಹೇಳುವಂತೆ ಎರಡನೇ ಒಂದು ಚಾದರ ಅಲ್ಲಿ ಬರಲೇ ಇಲ್ಲಂತ. ಎಲ್ಲ ಚಾದರ ಇದರೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಹಾಸು ಚಾದರ, ಹೊತ್ತುಕೊಳ್ಳುವಂಥ ಚಾದರ, ಇದು ಕೂಡ ಹಾಸು ಚಾದರ. ಚಾದರ ಅಂದರೆ ಇದೆ ನೋಡ್ರಿ. ಈಗ ಅವ್ರದ್ದು ಕಳೆದೇನಂದರೆ ಹಾಸಿಕೊಳ್ಳುವಂಥ ಚಾದರ ಅಂತ. ಬಿಸ್ತರ್ ಕಿ ಚಾದರ ಅಂದರೆ ಹಾಸಿಕೊಳ್ಳುವಂಥ ಒಂದು ಚಾದರ್. ದೂಸರೆ ದಿನ ಗೋಷ್ಠಿಯ ಶುರು ಹೋಗಯಿ. ನೋಡ್ರಿ, ಮಾರನೇ ದಿನ ಏನಪ್ಪ ಅಂದರೆ ಗೋಷ್ಠಿಯ ಪ್ರಾರಂಭವಾದಂಥ ಅಥವಾ ಸಮ್ಮೇಳನ ಪ್ರಾರಂಭವಾಯಿತು. ರಾತ್ಕೋ ಗೋಷ್ಠಿಯ ಸೆ ಲೌಟ. ನೋಡ್ರಿ, ರಾತ್ರಿ ಏನಪ್ಪ ಅಂದರೆ ಆ ಸಮ್ಮೇಳನದಿಂದ ಅಥವಾ ಭಾಷಣ ಮಾಡಿ ಏನಪ್ಪ ಅಂದರೆ ತಮ್ಮ ಕೋಣೆಗೆ ಮರಳಿ ಬರ್ತಾರೆ. ಲೋಟ ಅಂದರೆ ಮರಳಿ ಬರುವುದು. ದೇಕಾಕಿ ದೋ ಅವ್ರ ಚಾದರ್ ಗಾಯಬ್ ಹೈ. ಮತ್ತೆ ಬಂದು ನೋಡ್ತಾರಲ್ಲ, ಮತ್ತೆ ಚಾದರ್ ಏನಾಗಿತ್ತು ಅಂದರೆ ಮಾಯವಾಗಿದ್ದು ಅಂತ ಅಥವಾ ಕಳ್ಳತನವಾಗಿದ್ದು ಅಂತ. ತೀನೋ ಚಲಿಗಯೇ. ನೋಡ್ರಿ, ಮೂರು ಕೂಡ ಏನಾದ್ರು ಇವತ್ತು ಚಾದರ ಕಳೆದು ಹೋದು ಅಥವಾ ಹೋದು ಅಂತ ಹೇಳ್ತಾರೆ ಅವರು. ಮೂರು ಚಾದರ್ ಇವತ್ತು ಹೋದವು, ನಿನ್ನೆ ಒಂದು ಹೋಗಿತ್ತು, ಇವತ್ತು ಎರಡು ಹೋದವು ಅಂತೇಳಿ ಚಿಂತೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. दूसरे दिन बैठक में जाने के लिए धूप का चश्मा खोजने लगा. ನೋಡ್ರಿ, ಮತ್ತು ಮುಂಜಾನೆ ಏನು ಮಾಡ್ತಾರಪ್ಪ ಅಂದರೆ ಮತ್ತು ಸಮ್ಮೇಳನಕ್ಕೆ ಹೋಗ್ಬೇಕಲ್ಲ ಅನ್ನೋದಕ್ಕಾಗಿ ತಮ್ಮ ಕಣ್ಣಿಗೆ ಹಾಕುವಂಥ ಒಂದು ಕೂಲಿಂಗ್ ಗ್ಲಾಸ್ ಅಂತೀವಲ್ಲ, ಆ ಒಂದು ಕೂಲಿಂಗ್ ಗ್ಲಾಸನ್ನು ಅವರು ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾರೆ. ಖೋಜನ ಅಂದ್ರೆ ಲಗಾದ್ರೆ ಹುಡುಕ್ಲಿಕ್ಕೆ ಪ್ರಾರಂಭಿಸೋದು. ತೋ ನಹಿ ಮಿಲಾ ಶಾಮ್ಕೋ ತೋ ಥಾ. ನೋಡ್ರಿ, ಅವ್ರು ಎಷ್ಟೇ ಹುಡುಕಾಡಿದ್ರು ಕೂಡ ಅದು ಸಿಗಲೇ ಇಲ್ಲ, ಚಸ್ಮಾ ಸಿಗಲೇ ಇಲ್ಲ ಅಂತ. ರಾತ್ರಿ ಇತ್ತಲ್ಲ, ಈಗ ಹೆಂಗೆ ಕಳೀತು ಅಂತ ಹೇಳ್ತಾರೆ ಅವರು. ಶಾಮ್ಕೋ ತೋ ಥಾ ಅಂದರೆ ರಾತ್ರಿ ಚಾಸ್ಮಾ ನೋಡಿದ್ದು ಇತ್ತು, ಆದರೆ ಮುಂಜಾನೆ ನೋಡಿನಿ ಚಾಸ್ಮಾನೇ ಸಿಗ್ತಾ ಇಲ್ಲ ಅಂತೇಳಿ ಅವರು ವಿಚಾರ ಮಾಡ್ತಾರೆ. मैंने एक दो लोगों से कहा तो बात फैल गई. मैंने एक दो लोगों से कहा. ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮನದಾಳದ ಮಾತನ್ನು ಇಬ್ಬರು ವ್ಯಕ್ತಿಗೆ, ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗೆ ಏನು ತಿಳಿಸ್ತಾರಲ್ಲ, ಅವರು ಏನು ಮಾಡ್ತಾರೆ, ಇಡೀ ಫಂಕ್ಷನ್ ಜನ ಹತ್ರ ಏನು ಮಾಡ್ತಾರೆ ಅಂದರೆ ಆ ಮಾತನ್ನು ಹರಡಿಸಿಬಿಡ್ತಾರೆ ಅಂತಂದು ಎಲ್ಲರಿಗೂ ಕೂಡ ತಿಳಿಸಿಬಿಡ್ತಾರೆ. ಅದೇನಪ್ಪ ಅಂದರೆ ಅಧ್ಯಕ್ಷರ ಒಂದು ಚಾಸ್ಮಾ ಕಳುವಾಗಿದೆ ಅನ್ನುವಂಥ ಮಾತನ್ನು ಅವರು ಎಲ್ಲರಿಗೂ ತಿಳಿಸಿಬಿಡ್ತಾರಂತ. इसी समय बगल के कमरे में हल्ला हुआ. अरे मेरी ब्रीफकेस कहाँ चला गया, यही तो रखा था. ನೋಡ್ರಿ, ಇದೊಂದು ಸಂದರ್ಭದಲ್ಲಿ ಇವರು ಚಾಸ್ಮಾ ಕಳೆದಿರುವಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಬಾಜು ಅಥವಾ ಪಕ್ಕದ ಒಂದು ಕೋಣೆಯಲ್ಲಿ ಏನಪ್ಪ ಅಂದರೆ ಒಂದೇನೋ ಗದ್ದಲ ಸ್ಟಾರ್ಟ್ ಆತಂತ. ಹಲ್ಲಾ ಹೂವು ಅಂದರೆ ಗದ್ದಲ ಸ್ಟಾರ್ಟ್ ಆಯಿತು. ಅರೆ ಮೇರೆ ಬ್ರೀಫ್ಕೇಸ್ ಕहाँ चला गया. ನೋಡ್ರಿ, ಆ ವ್ಯಕ್ತಿ ಏನು ಹೇಳ್ತಿರ್ತಪ್ಪ ಅಂದರೆ ಅರೆ ನನ್ನ ಸುಟ್ಕೇಸಲ್ಲಿ ಹೋತು, ನನ್ನ ಸುಟ್ಕೇಸಲ್ಲಿ ಹೋತಲ್ಲ, ಇಲ್ಲೇ ಇಟ್ಟಿದ್ದೆ, ಅದೆಲ್ಲಿ ಹೋತು ಅಂತೇಳಿ ಆ ವ್ಯಕ್ತಿ ಏನು ಮಾಡ್ತಿರ್ತಪ್ಪ ಅಂದರೆ ದಾಂಧೆಲ್ಲ ಸ್ಟಾರ್ಟ್ ಮಾಡ್ತಾನೆ, ದಾಂಧೆಲ್ಲ ಶುರು ಮಾಡ್ತಾನಂತೆ. ಯಹಿ ತೋ ರಖಾ ಥಾ. ಅಲ್ರಿ, ಇಲ್ಲೇ ಮುಂಜಾನೆ ಇಲ್ಲೇ ಇಟ್ಟಿದ್ದೆ ನನ್ನ ಸೂಟ್ಕೇಸನ್ನು, ಇದನ್ನು ಯಾರು ಕಳುವು ಮಾಡಿದ್ರು ಅಂತೇಳಿ ಅವ ಇದು ಮಾಡ್ತಾನೆ, ಬಾಯ್ ಮಾಡಲಿಕ್ಕೆ ಪ್ರಾರಂಭಿಸ್ತಾನಂತೆ. ಮೈನೆ ಪೂಚಾ ಉಸ್ಮೆ ಪೈಸೆ ತೋ ನಹಿ ಥೇ. ನೋಡ್ರಿ, ಆ ವ್ಯಕ್ತಿಯ ಒಂದು ಗದ್ದಲವನ್ನು ಕೇಳಿ ಲೇಖಕರು ಅವ್ರ ಹತ್ರ ಕೇಳ್ತಾರೆ. ನಾನು ಕೇಳಿದೆ, ಮೈನೆ ಪೂಚಾ ಅಂದರೆ ನಾನು ಕೇಳಿದೆ, ಉಸ್ಮೆ ಪೈಸೆ ತೋ ನಹಿ ಥೇ, ಅದರಲ್ಲಿ ರೊಕ್ಕ ಇದ್ದು ಇಲ್ಲೂ ಅಂತ ಕೇಳ್ತಾರೆ ಅವರು. ಲೇಖಕರು ಏನು ಮಾಡ್ತಾರೆ, ಅದರಲ್ಲಿ ರೊಕ್ಕ ಇದ್ದು ಏನ್ರಿ ಅಂತೇಳಿ ಆ ವ್ಯಕ್ತಿನ ಪ್ರಶ್ನೆ ಮಾಡ್ತಾರೆ. ಜವಾಬ್ ಮಿಲಾ ಪೈಸೆ ತೋ ನಹಿ ಥೇ, ಕಾಗಜಾತ್ ಥೇ. ನೋಡ್ರಿ, ಅಲ್ಲಿಂದ ಉತ್ತರ ಏನು ಬಂತಪ್ಪ ಅಂದರೆ ಹೊಳ್ಳಿ ಉತ್ತರ ಏನು ಬಂತಂದರೆ
ಅದರಲ್ಲಿ ರೊಕ್ಕ ಅಂತೂ ಇರಲಿಲ್ಲ, ಆದರೆ ಅದರಲ್ಲಿ ಹಾಳೆಗಳಿದ್ದು ಅಥವಾ ಡಾಕ್ಯುಮೆಂಟ್ಸ್ ಇದ್ವು ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಜವಾಬ್ ಮಿಲ ಅಂದರೆ ಉತ್ತರ ಸಿಕ್ತು. ಪೈಸೆ ತೋ ನಹಿ ಥೇ, ರೊಕ್ಕ ಅಂತೂ ಇರಲಿಲ್ಲ. ಕಾಗಜಾತ್ ಥೇ ಅಂದರೆ ಅದರಲ್ಲಿ ಹಾಳೆಗಳಿದ್ದು. ಮೈನೆ ಕಹಾ ತೋ ಮಿಲ್ ಜಾಯೇಗಾ. ನೋಡ್ರಿ, ಆ ವ್ಯಕ್ತಿಗವರು ಹೇಳ್ತಾರು, ನಾನು ಹೇಳಿದ್ನಿ ಆ ವ್ಯಕ್ತಿಗೆ ನಾನು ಏನು ಹೇಳಿದೆ ಅಂದರೆ ಹಾಗಾದರೆ ಸಿಗ್ತಾ ಬಿಡ್ರಿ, ಅದೇನು ಹೋಗಂಗಿಲ್ಲ ಅಂತ ಹೇಳ್ತಾರೆ ಅವರು. ರೊಕ್ಕ ಇದ್ರೆ ಮಾಡ್ತಾರೆ, ನಿಮ್ಗೆ ಸುಟೇಸನ್ನ ಕಳು ಮಾಡ್ತಾರೆ, ಅದರಲ್ಲಿ ಹಾಳೆ ಇದೆ ಅಂದರೆ ಅದನ್ನು ಧಾರಾವಾಹಿ ನಿಮ್ಗೆ ಹೊಳ್ಳಿ ಕೊಡ್ತಾರೆ, ನೀವೇನು ಚಿಂತೆ ಮಾಡಬೇಡ್ರಿ ಅಂತೇಳಿ ಆ ವ್ಯಕ್ತಿಗೆ ಇವರು ತಿಳಿಸಿ ಕೊಡ್ತಾರೆ. ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯಿ ಬೈಠಕ್ ಮೈ ಪೌಂಚಾ. ನೋಡ್ರಿ, ಲೇಖಕರು ಆ ವ್ಯಕ್ತಿಗೆ ತಿಳಿಸಿ ಕೊಡೋದು ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಚಶ್ಮಾ ಇಲ್ದವ್ರು ಏನು ಮಾಡ್ತಾರೆ, ಆ ಒಂದು ಸಮ್ಮೇಳನಕ್ಕೆ ಹೋಗಿ ತಲುಪ್ತಾರಂತೆ. ಬೈಠಕ್ ಮೈ ಪೌಂಚಾ ಅಂದ್ರೆ ಆ ಸಮ್ಮೇಳನದಲ್ಲಿ ಹೋಗಿ ಅವರು ತಲುಪ್ತಾರೆ. ಬೈಠಕ್ ಮೈ 15 ಮಿನಿಟ್ ಚಾಯ್ ಕಿ ಚುಟ್ಟಿ ಹುಯಿ. ನೋಡ್ರಿ, ಆ ಒಂದು ಸಮ್ಮೇಳನದಲ್ಲಿ ಏನಪ್ಪ ಅಂದರೆ 15 ನಿಮಿಷದ ಒಂದು ವಿಶ್ರಾಂತಿ ಸಿಕ್ತಂತೆ. ಅದು ಎಂಥದಪ್ಪ, ಚಾಯ್ ಕುಡ್ಲಿ ಅಂತೇಳಿ, ಎಲ್ಲರೂ ಚಾಯ್ ಕುಡ್ಲಿ ಅಂತೇಳಿ 15 ನಿಮಿಷದ ಒಂದು ವಿಶ್ರಾಂತಿಯನ್ನು ಅವರು ಕೊಡಲಾಗ್ತದೆ. ಲೋಗೋನೆ ಸಹಾನುಭೂತಿ ಪ್ರಕಟಕ್ಕಿ ಈಗ ಸಜ್ಜನ ಆಯೆ. ನೋಡ್ರಿ, ಜನ ಏನು ಮಾಡತ್ತಾರಪ್ಪ ಅಂದರೆ ಒಂದು ಸಹಾನುಭೂತಿಯನ್ನು ತೋರಿಸ್ತಾ ಇದ್ರಂತೆ, ಎಲ್ಲರಿಗೂ ಒಂದು ಪ್ರೀತಿ ಕಾಳಜಿಗಳನ್ನು ಅಲ್ಲಿ ಆ ಒಂದು ಸಮ್ಮೇಳನದಲ್ಲಿ ತೋರಿಸ್ತಾ ಇದ್ರಂತೆ. ಏಕ ಸಜ್ಜನ ಆಯೆ. ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ, ಸಜ್ಜನ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಇವ್ರ ಹತ್ರ ಬರ್ತಾನೆ. ಕಹನೆ ಲಗೆ ಬಡಿ ಚೋರಿಯಾ ಹೋ ರಹಿ ಹೈ. ನೋಡ್ರಿ, ಆ ಸಜ್ಜನ ವ್ಯಕ್ತಿ ಅಥವಾ ತುಂಬ ಒಳ್ಳೆ ವ್ಯಕ್ತಿ ಬಂದು ಹೇಳ್ತಾರಪ್ಪ ಅಂದ್ರೆ ನೋಡ್ರಿ, ತುಂಬ ಇಲ್ಲಿ ಏನಪ್ಪ ಅಂದ್ರೆ ಅವ್ರು ಏನು ಹೇಳಕ್ಕೆ ಪ್ರಾರಂಭಿಸ್ತಾರೆ ಅಂದರೆ ಬಡಿ ಚೋರಿ ಹೋ ರಹಿ ಹೈ ಅಂದರೆ ದೊಡ್ಡ ಕಳ್ತನ ಆಗತ್ತಲ್ರಿ ನಾವು ಇರುವಂಥ ಸ್ಥಳದಲ್ಲಿ. ಏನು ಯಾವ ವಸ್ತು ಕೂಡ ಸಿಗ್ತಾ ಇಲ್ಲ, ಇವೆಲ್ಲ ಏನಾಗ್ತದಪ್ಪ ಅಂದರೆ ತುಡುಗ ಆಗ್ತಾ ಇದ್ದಾವೆ, ಅದನ್ನೆಲ್ಲ ಕೂಡ ಕಳ್ತನ ಮಾಡ್ತಾ ಇದ್ದಾರೆ ಇಲ್ರಿ ಅಂಥೇಳಿ ಆ ವ್ಯಕ್ತಿಯವ್ರ ಹತ್ರ ಹೇಳ್ತಾನೆ. ದೇಖಿ ಆಪ್ಕಾ ಧೂಪ್ ಕಾ ಚಸ್ಮಾ ಹಿ ಚಲಾ ಗಯಾ. ನೋಡ್ರಿ, ಆ ವ್ಯಕ್ತಿ ಮತ್ತೆ ಹೇಳ್ತಪ್ಪ ಅಂದ್ರೆ ಅಲ್ರಿ, ನೋಡ್ರಿ ನೀವು ಹಾಕೊಂಡಿರುವಂಥ ಒಂದು ಕೂಲಿಂಗ್ ಗ್ಲಾಸ್ ಆ ಚಸ್ಮಾನ ಕಳೆದು ಹೋತಲ್ರಿ, ಎಂಥ ಮಾತ್ರ ಇದು, ಎಂಥ ವಿಷಯ ರೀ, ಎಂಥ ನಾಚಿಗಡ್ಡ ವಿಷಯ ರೀ ಅಂಥೇಳಿ ಆ ವ್ಯಕ್ತಿಯವ್ರಿಗೆ ತಿಳಿಸ್ತಿರ್ತಾನೆ. ವಹ ಧೂಪ್ ಕಾ ಚಸ್ಮಾ ಲಗಾಯತೆ. ನೋಡ್ರಿ, ಆ ಕಳ್ಳತನ ಆಗ್ತಾ ಇದ್ದ ಅಂತ ಹೇಳುವಂಥ ವ್ಯಕ್ತಿ ಏನು ಮಾಡ್ತಪ್ಪ ಅಂದರೆ ಅವನು ಕೂಡ ಆ ಒಂದು ಕೂಲಿಂಗ್ ಗ್ಲಾಸನ್ನು ಹಾಕೊಂಡಿರ್ತಾನಂತ. ಧೂಪ್ ಚಸ್ಮಾ ಅಂದರೆ ಬಿಸಿಲಿನಲ್ಲಿ ಹಾಕಿಕೊಳ್ಳುವಂಥ ಒಂದು ಗಾಗಲ್, ಬಿಸಿಲು ಬಿದ್ದ ಹಾಕೊಂಡಿರುವಂಥ ಒಂದು ಗಾಗಲ್ ನಾವು ಏನು ಕರಿತೀವಿ, ಧೂಪ್ ಕಾ ಚಸ್ಮಾ ಅಂತ ಕರಿತೀವಿ. ಧೂಪ್ ಅಂದರೆ ಬಿಸಿಲು. ಮುಜೆ ಯಾದ ಥಾ. ನೋಡ್ರಿ, ನನಗೆ ನೆನಪೈತಿ, ಅವ್ರು ಲೇಖಕರು ಹೇಳ್ತಾರಪ್ಪ ಅಂದ್ರೆ ಆ ವ್ಯಕ್ತಿ ಒಂದು ಚಸ್ಮಾ ನೋಡಿ ಅಂತಾರು, ನನಗೆ ನೆನಪೈತಿ. ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಸ್ಮಾ ನಹಿ ಲಗಾಯತೆ. ನೋಡ್ರಿ, ನನಗೆ ಇವತ್ತು ಕೂಡ ನೆನಪೈತಿ, ಒಂದು ಹಿಂದಿನ ದಿನ ಅಂದರೆ ನಿನ್ನೆ ದಿನ ಆ ವ್ಯಕ್ತಿ ಆ ಚಸ್ಮಾವನ್ನು ಹಾಕೊಂಡಿರ್ಕಿಲ್ಲ. ಮನೆ ದೇಖಾ ಜೋ ಚಸ್ಮಾ ವಹ ಲಗಾಯತೆ ವಹ ಮೇರಿ ಹಿತಿ. ನಾನು ನೋಡಿದ್ನಿ ಆ ಚಸ್ಮಾ ನಾವೇನು ಹಾಕೊಂಡಿದ್ದಲ್ಲ, ಆ ಚಸ್ಮಾ ಏನಪ್ಪ ಅಂದರೆ ನಂದ ಐತದ ಚಸ್ಮಾ ಅಂತ ಹೇಳ್ತಾರೆ ಅವರು. ನೀನೇ ನೋಡಿದಾಗ ಆ ವ್ಯಕ್ತಿ ಆ ಚಸ್ಮಾನ ಹಾಕೊಂಡಿರ್ಕಿಲ್ಲ, ಆದರೆ ಇವತ್ತು ಅವೇನು ಚಸ್ಮಾನ ಹಾಕೊಂಡದಲ್ಲ ಆ ಚಸ್ಮಾ ಅದು ನಂದ ಅಂತೇಳಿ ಲೇಖಕರು ಮನಸ್ಸಾಗಿ ತಿಳ್ಕೊತಾರೆ. ಕಹನೆ ಲಗೆ ಆಪ್ನೆ ಚಸ್ಮಾ ಲಗಾಯ ನಹಿ ಥಾ. ನೋಡ್ರಿ, ಮತ್ತು ಆ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದ್ರೆ ಆತ ಏನು ಹೇಳ್ತಾನಂದ್ರೆ ಕಹನೆ ಲಗೆ ಅಂದರೆ ಆಪ್ನೆ ಚಸ್ಮಾ ಲಗಾಯ ನಹಿ ಥಾ. ನೀವು ಚಸ್ಮಾ ಹಾಕೊಂಡಿರ್ಕಿಲ್ಲ ಅಂದರೆ ನಿನ್ನೆ ಇವತ್ತು ಅಂತ ಹೇಳ್ತಾರೆ ಅವರು. ಅವ್ರ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದರೆ ನೀವು ಚಸ್ಮಾ ಹಾಕೊಂಡಿರ್ಕಿಲ್ಲನ್ರಿ ಅಂಥೇಳಿ ಹೇಳ್ತಾರೆ. ನೋಡ್ರಿ, ಇಲ್ಲಿ ಮಾತಾಡ್ತಾ ಇದ್ದಾರೆ, ಎಲ್ಲ ವ್ಯಕ್ತಿ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಆ ವ್ಯಕ್ತಿ ಲೇಖಕರು ಒಂದು ಕೂಲಿಂಗ್ ಗ್ಲಾಸನ್ನು ಹಾಕೊಂಡಿದ್ದಾನೆ, ಇಲ್ಲಿ ಲೇಖಕರು ಕೂಲಿಂಗ್ ಗ್ಲಾಸನ್ನು ಹಾಕೊಂಡಿಲ್ಲ. मैंने कहा रात को क्या चांदनी में धूप का चश्मा लगाया जाता है. ನೋಡ್ರಿ, ಆ ವ್ಯಕ್ತಿಗೆ ಒಳ್ಳೆ ಏನು ಉತ್ತರ ಕೊಡ್ತಾರೆ ಅಂದರೆ ಏನ್ರಿ ರಾತ್ರಿ ಏನಾದರೂ ಚಂದ್ರನ ಬೆಳಕು ನೋಡಲಿಕ್ಕೆ ಆ ಚಸ್ಮಾನ ಹಾಕೋತಾರೆ ಅಂಥೇಳಿ ಆ ವ್ಯಕ್ತಿಗೆ ನಗು ಮಾತಿಂದ ಒಂದು ಉತ್ತರನ ಕೊಡ್ತಾರೆ. ಅವರು ಆ ವ್ಯಕ್ತಿ ನೀವು ಚಸ್ಮಾ ಹಾಕೊಂಡಿಲ್ಲ ಅಂತ ಕೇಳಿದಾಗ ಏನು ಹೇಳ್ತಾರಪ್ಪ ಅಂದ್ರೆ ಏನ್ರಿ ರಾತ್ರಿ ನಾನು ಚಂದ್ರನ ಒಂದು ಬೆಳಕು ನೋಡಲಿಕ್ಕೆ ಅಥವಾ ಚಂದ್ರನ ಬೆಳದಿಂಗಳ ಸವಿಲಿಕ್ಕೆ ಚಸ್ಮಾ ಹಾಕೋತಾರೇನ್ರಿ ಅಂತೇಳಿ ಆ ವ್ಯಕ್ತಿಗೆ ನಗು ಉತ್ತರವನ್ನು ಕೊಡ್ತಾರೆ. ಮನೆ ಕಮ್ರೆ ಕಿ ಟೇಬಲ್ ಪರ್ ರಖ್ ದಿಯಾ ಥಾ. ನಾನು ಏನು ಮಾಡಿದ್ನಪ್ಪ ಅಂದರೆ ರಾತ್ರಿ ಅದನ್ನು ಚಸ್ಮಾವನ್ನು ಟೇಬಲ್ ಮೇಲೆ ಇಟ್ಟಿದ್ದೀರಿ, ಆವಾಗ ಅದು ಕಳ್ತನ ಆಗೈತೆ ಅಂಥೇಳಿ ಹೇಳ್ತಾರೆ ಅವ್ರ ಲೇಖಕರು. ವಹ ಬೋಲೆ ಕೋಯಿ ಊಟಾಲೇ ಗಯಾ ಹೋಗ. ಆ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದರೆ ಯಾರಾದರೂ ಎತ್ಕೊಂಡು ಹೋಗಿರಬೇಕು ಅಥವಾ ಯಾರಾದರೂ ತುಡು ಮಾಡಿರ್ಬೋದು ರೀ ನಿಮ್ಮ ಚಸ್ಮಾ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಮೈ ಉನ್ಹೇ ದೇಖ್ ರಹಾ ಥಾ ಔರ್ ವಹ ಮೇರಾ ಚಸ್ಮಾ ಲಗಾಯೆ ಇತ್ಮಿನಾನ್ ಸೆ ಬೈಠೆ ಥೆ. ನೋಡ್ರಿ, ನಾನು ಆ ವ್ಯಕ್ತಿಯನ್ನು ನೋಡ್ತಾ ಇದ್ದೆ, ಆ ವ್ಯಕ್ತಿ ಮಾತ್ರ ನನ್ನ ಚಸ್ಮಾ ಹಾಕೊಂಡು ತುಂಬ ಗಾಂಭೀರ್ಯದಿಂದ ತುಂಬ ದರ್ಪದಿಂದ ಕುಳಿತುಕೊಂಡಿದ್ದ ಅಂತ ಹೇಳ್ತಾರೆ. ಇತ್ಮಿನಾನ್ ಅಂದರೆ ತುಂಬ ಗಾಂಭೀರ್ಯ ಅಥವಾ ತುಂಬ ದರ್ಪದಿಂದ ಆ ವ್ಯಕ್ತಿ ಕೂತ್ಕೊಂಡಿದ್ದ ಅಂತೇಳಿ ಹೇಳ್ತಾರೆ. तीसरे दिन रात को लौटा तो कुछ हरारत थी, थोड़ी ठंड भी थी. ನೋಡಿರಿ, ಮೂರನೇ ದಿನ ನಾನು ಏನು ಮಾಡಿದೆ, ರಾತ್ರಿ ಸ್ವಲ್ಪ ಮೂರನೇ ದಿನ ಏನು ಮಾಡಿದೆ ನಾನು ರಾತ್ರಿ ಹೊಳ್ಳಿ ಮನೆಗೆ ಬಂದಾಗ ಏನಪ್ಪ ಅಂದರೆ ಸ್ವಲ್ಪ ಥಂಡಿತ್ತಂತೆ, ಸ್ವಲ್ಪ ಹರಾರತ್ ಅಂದರೆ ಸ್ವಲ್ಪ ಇದು ಮೈ ಹುಷಾರಿಲ್ಲ ಅಂತೇಳಿ ನಾವು ಮೈ ಬಿಸಿಯಾಗಿದೆ ಅಂತವಲ್ಲ, ಅದಕ್ಕೆ ಹಿಂದಿನೊಳಗೆ ಹರಾರತ್ ಅಂತಾರೆ. ಸ್ವಲ್ಪ ಮೈ ಏನಾಗಿತ್ತು, ಬಿಸಿ ಇತ್ತು, ಮತ್ತು ಸ್ವಲ್ಪ ಥಂಡ್ ಬಿತ್ತಿ ಅಂದರೆ ಸ್ವಲ್ಪ ಥಂಡಿ ಕೂಡ ಹತ್ತಾ ಇತ್ತು, ನನ್ನ ಮೈ ಸ್ವಲ್ಪ ಜ್ವರ ಕೂಡ ಇತ್ತು, ಸ್ವಲ್ಪ
ಥಂಡಿ ಹತ್ತಾಯ್ತು ಅಂತ ಹೇಳ್ತಾರೆ. मैंने सोचा मैंने सोचा बिस्तर से कंबल निकाल लूँ पर ಕಂಬಲ್ ಬಿ ಗಾಯಬ್ ಥಾ. ನೋಡಿರಿ ನಾನು ಏನು ವಿಚಾರ ಮಾಡಿದೆ ಆ ಸಂದರ್ಭದಲ್ಲಿ ತುಂಬ ಥಂಡಿ ಹತ್ತಾ ಇದೆಯಲ್ಲ, ಮೈ ಇನ್ನೂ ಬಿಸಿ ಆಗಿದೆ. ಅದಕ್ಕೆ ನಾನು ಏನು ಮಾಡಿ ನಾನು ವಿಚಾರ ಮಾಡಿದೆ, ಸೋಚ ಅಂದರೆ ವಿಚಾರ ಮಾಡಿದೆ, ಬಿಸ್ತರಿಸಿ ಅಂದರೆ ಹಾಸ್ಕೊಂಡಿರುವಂಥ ಕಂಬಳಿಯನ್ನು ತೆಗೆದುಕೊಂಡು ಏನು ಮಾಡೋದು, ಅದನ್ನು ಸುತ್ತಕೊಂಡು ಮಕ್ಕೋಬೇಕಂತ ಹೇಳಿ ಕಂಬಳಿಯನ್ನು ಹುಡುಕಿದಿಲ್ಲ, ಆದರೆ ಕಂಬಳಿ ಕೂಡ ಅಲ್ಲಿ ಮಾಯವಾಗಿತ್ತು ಅಂತೇಳಿ ಲೇಖಕ ಹೇಳ್ತಾರೆ. ಆ ಕಂಬಳಿಯನ್ನು ಕೂಡ ಏನು ಮಾಡಿದ್ರು ಜನ ತುಡು ಮಾಡಿದ್ರು ಅಂತ ಹೇಳ್ತಾರೆ ಅವರು. फिर हल्ला हुआ स्वागत समिति के ಮಂತ್ರಿ ಆಯೆ. ನೋಡ್ರಿ ಮತ್ತೇನಪ್ಪ ಅಂದರೆ ಫಿರ್ ಹಲ್ಲಾ ಹುವಾ ಅಂದರೆ ಮತ್ತೆ ಅಲ್ಲಿ ಗದ್ದಲ ಸ್ಟಾರ್ಟ್ ಆಯಿತು, ಗದ್ದಲ ಪ್ರಾರಂಭವಾಯಿತು. ಸ್ವಾಗತ ಸಮಿತಿಗೆ ಮಂತ್ರಿ ಆಯೆ. ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂದರೆ ಸ್ವಾಗತ ಸಮಿತಿಯನ್ನು ಏನು ಏರ್ಪಡಿಸಿದ್ರಲ್ಲ ಆ ಒಬ್ಬ ಮಂತ್ರಿ ಅವರು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಕೈ ಕಾರ್ಯಕರ್ತ ಆಯೆ. ಮತ್ತು ಆ ಮಂತ್ರಿ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯಕರ್ತರು ಅಂದರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಅಥವಾ ಆ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಕಾರ್ಯಕರ್ತರು ಕೂಡ ಆ ಒಂದು ಸ್ಥಳದಲ್ಲಿ ಬರ್ತಾರೆ. ಮಂತ್ರಿ ಕಾರ್ಯಕರ್ತವಕ್ಕೂ ಡಾಂಟ್ನೆ ಲಗೆ. ನೋಡ್ರಿ ಮಂತ್ರಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆ ಕಾರ್ಯಕರ್ತರವ್ರನ್ನ ಬೈಲಿಕ್ಕೆ ಪ್ರಾರಂಭಿಸ್ತಾರೆ. ಡಾಂಟ್ನೆ ಲಗೆ ಅಂದರೆ ಬೈಲಿಕ್ಕೆ ಪ್ರಾರಂಭಿಸ್ತಾರೆ. ತುಮ್ ಲೋಗ್ ಕ್ಯಾ ಕರ್ ರಹೆ ಹೋ, ತುಮಾರಿ ಡ್ಯೂಟಿ ಕ್ಯಾ ಹೈ. ನೋಡ್ರಿ ಅವ್ರು ಏನಂತ ಬೇಲಿಗೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ ನೀವೆಲ್ಲ ಜನ ಏನು ಮಾಡ್ತಾ ಇದ್ದೀರಿ ಇಲ್ಲಿ, ಇಷ್ಟೆಲ್ಲ ತುಳಿದು ಆಗ್ತಾ ಇದ್ದಲ್ಲ, ನೀವೆಲ್ಲ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಡ್ಯೂಟಿ ಏನು, ನಿಮ್ಮ ಕೆಲಸ ಏನಿಲ್ಲ ಅಂಥೇಳಿ ಅವ್ರನ್ನ ಬೈತಿರ್ತಾರೆ. ತುಮಾರಿ ರಹತೆ ಚೋರಿಯಾ ಹೋ ರಹಿ ಹೈ. ಇಲ್ಲಿ ನೀವು ಇದ್ರೂ ಕೂಡ ಅಂದರೆ ತುಮಾರಿ ರಹತೆ ಹೋ ಅಂದರೆ ನೀವು ಇಲ್ಲಿದ್ದರೂ ಕೂಡ ಇಲ್ಲಿ ಚೋರಿಯಾ ಹೋ ರಹಿ ಹೈ ಅಂದರೆ ಇಲ್ಲಿ ಕಳ್ತನ ಆಗ್ತಾ ಇದ್ದಾವೆ. ಯಹ ಇಮಾನ್ದಾರ್ ಸಮ್ಮೇಳನ. ಇಮಾನ್ದಾರ್ ಸಮ್ಮೇಳನ ಅಂದರೆ ಇದು ಒಬ್ಬ ಪ್ರಾಮಾಣಿಕರ ಒಂದು ಸಮ್ಮೇಳನ ಆಗಿದೆ ಅಥವಾ ಸಭೆ ಆಗಿದೆ. ಬಾಹರ್ ಚೋರಿ ಕಿ ಬಾತ್ ಫೈಲಿ ತೋ ಕಿತನ ಬದನಾಮಿ ಹೋಗಿ. ನೋಡ್ರಿ ಇದು ಒಂದು ಪ್ರಾಮಾಣಿಕರ ಅಥವಾ ಸಜ್ಜನರ ಒಂದು ಸಮ್ಮೇಳನ ಆಗಿದೆ. ಒಂದು ವೇಳೆ ಇಲ್ಲಿ ತುಡುಗಾಗಿದ್ದ ಅನ್ನುವಂಥ ವಿಷಯ ಹೊರಗಡೆ ತಿಳಿದ್ರೆ ಇದು ಎಷ್ಟು ಅವಮಾನದ ವಿಷಯ ಆಕತಿ ಅಥವಾ ಎಷ್ಟು ಅವಮಾನ ಆಕತ್ತೆ ನಮ್ಮ ಅಂತೇಳಿ ಆ ಮಂತ್ರಿಯವರು ಆ ವ್ಯಕ್ತಿಗಳನ್ನು ಬೇಲಿಕೆ ಪ್ರಾರಂಭಿಸ್ತಾರೆ. ಬಾಹರ್ ಚೋರಿ ಕಿ ಬಾತೆ ಫೈಲಿ ಅಂದರೆ ಹರಡುವುದು. ಆ ಒಂದು ವಿಷಯ ಅಥವಾ ಒಂದು ಮಾತು ಏನಾದರೂ ಹರಡಿದ್ರೆ ತೋ ಕಿತನ ಬದನಾಮಿ ಹೋಗಿ ಅಂದರೆ ಬದನಾಮಿ ಅಂದರೆ ಅವಮಾನ. ಹಾಗಾದರೆ ಇಷ್ಟು ಅವಮಾನ ಆಕತ್ತೆ ನಮಗಂತೇಳಿ ಆ ಮಂತ್ರಿಯವರು ಅವ್ರನ್ನ ಬೇಲಿಕೆ ಪ್ರಾರಂಭಿಸ್ತಾರೆ. ಕಾರ್ಯಕರ್ತ ಅವನೇ ಕಹ ಹಮ್ ಕ್ಯಾ ಕರೆ. ನೋಡ್ರಿ ಆ ಕಾರ್ಯಕರ್ತದವರು ಮತ್ತೇನು ಉತ್ತರ ಕೊಡ್ತಾರಪ್ಪ ಅಂದರೆ ನಾವೇನು ಮಾಡೋದೈತ್ರಿ ಮಾಡೋದ್ರಿ ಅಂತ ಹೇಳ್ತಾರೆ ಅವರು. ಅದು ಯಾವ ಕಾರಣಕ್ಕಾಗಿ ನೋಡ್ರಿ, ಅಗರ್ ಸಮಾನನೀಯ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ ಕ್ಯಾ ಹಮ್ ಉನ್ನೆ ರೋಕ್ ಸಕ್ತೆ ಹೈ. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಅಲ್ರಿ ನಾವೇನು ಮಾಡಕ್ಕೆ ಬರ್ತೈತಿ, ಇಲ್ಲಿ ಬಂದಿರುವಂಥ ಆ ಡೆಲಿಗೇಟ್ ಅವರು ಅತಿಥಿಯವರು ಒಂದು ಸ್ಥಳದಲ್ಲಿ ಕೂತ್ಕೊಳ್ಳೋದು ಅಥವಾ ತಮ್ಮ ರೂಮ್ನಲ್ಲಿ ಕೊಂಡಿರದೆ ಅವರು ಆ ಕಡೆ ಈ ಕಡೆ ಹೋದರೆ ನಾವು ಅವ್ರನ್ನ ತಡ್ಲಿಕ್ಕೆ ಆಕತ್ತೇನ್ರಿ ಅಥವಾ ಅವ್ರಿಗೆ ಬ್ಯಾಡ್ ಅನ್ನಕ್ಕೆ ಬರ್ತೈತೇನ್ರಿ. ಅದಕ್ಕಾಗಿ ಅವರು ಆ ಸ್ಥಳದಲ್ಲಿ ಹೋದಾಗ ಅಥವಾ ಬೇರೆ ಕಡೆ ಹೋದಾಗ ಅವರು ಇರುವಂಥ ಸ್ಥಳದಲ್ಲಿರುವಂಥ ಈತನ ವಸ್ತುಗಳನ್ನೇ ಯಾರು ಬೇಕಾದ್ರೂ ತುಡುಗು ಮಾಡ್ಬೋದು ಅಂಥೇಳಿ ಆ ವ್ಯಕ್ತಿಗಳು ಹೇಳ್ತಾರೆ. ಅದಕ್ಕಾಗಿ ನಾವು ಅವ್ರಿಗೆ ಆ ಕಡೆ ಹೋಗ್ಬೇಡ್ರಿ ಈ ಕಡೆ ಹೋಗ್ಬೇಡ್ರಿ ಅಂತೇಳಿ ಅವ್ರನ್ನ ತಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ವ್ಯಕ್ತಿಯವರು ತಿಳಿಸ್ತಾರೆ. मंत्री ने गुस्से से कहा मैं पुलिस को बुलाकर यहाँ सबकी तलाशी करवाता हूँ. ನೋಡ್ರಿ ಮಂತ್ರಿ ಅವರು ಸಿಟ್ಟಿನಿಂದ ಏನು ಹೇಳ್ತಾರಪ್ಪ ಅಂದರೆ ಹಾಗಾದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಸ್ಥಳಕ್ಕೆ ಪೊಲೀಸರವರಿಗೆ ಬರ್ಲಿಕ್ಕೆ ಹೇಳಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ತೀನಿ, ಇಲ್ಲಿರುವಂಥ ಎಲ್ಲ ಜನರ ಒಂದು ತಲಾಶಿ ಮಾಡ್ತೀನಿ ಅಥವಾ ಎಲ್ಲರೂ ಕೂಡ ನಾನು ಚೆಕ್ ಮಾಡಿಸ್ತೀನಿ, ಅವರೆಲ್ಲ ಬ್ಯಾಗ್ಗಳನ್ನ ಕೂಡ ನಾನು ಏನು ಮಾಡ್ತೀನಿ ಅಂತ ಶೋಧನೆ ಮಾಡಿಸ್ತೀನಿ ಅಥವಾ ಚೆಕ್ ಮಾಡಿಸ್ತೀನಿ ಅಂತೇಳಿ ಆ ಮಂತ್ರಿಯವರು ಹೇಳ್ತಾರೆ. ಮೈನೆ ಸಮಜಾಯ ऐसा ಹರ್ಗಿಜ್ ಮತ್ ಕರಿಯೇ. ನೋಡ್ರಿ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಅವ್ರಿಗೆ ತಿಳಿಸಿ ಹೇಳ್ತಾರೆ, ಅವರು ಇಂಥ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅವರು. ऐसा ಹರ್ಗಿಜ್ ಕಿರಿ ಅಥವಾ ನೀವು ಯಾವಾಗಲೂ ಕೂಡ ಈ ಥರದ ಮಾಡಬೇಡ್ರಿ, ಮತ್ ಕರಿ ಅಂದರೆ ಮಾಡಬೇಡಿ. ईमानदारों के सम्मेलन में पुलिस ईमानदारों की तलाशी ले यह बड़ी ಅಶೋಭನೀಯ ಬಾತ್ ಹೋಗಿ. ನೋಡ್ರಿ ಈ ಒಂದು ಮೊದಲ ಕಾರ್ಯಕ್ರಮ ಹೇಳ್ತಾದ್ರಿ ಪ್ರಾಮಾಣಿಕ ವ್ಯಕ್ತಿಗಳ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ಪೊಲೀಸರನ್ನು ಕರೆಸ್ತೀನಿ ಅಥವಾ ಪೊಲೀಸರಿಂದ ಸಂಶೋಧನೆ ನಡೆಸ್ತೀನಿ ಅಂದರೆ ಅದು ಒಂದು ತುಂಬ ಅವಮಾನೀಯ ಪ್ರಸಂಗ ಆಕೈತಿ. ಅದಕ್ಕಾಗಿ ನೀವು ಅಂಥ ಸಮ್ಮೇಳನದಲ್ಲಿ ಅಂತ ಪೊಲೀಸರನ್ನು ಕರೆಸಬೇಡ್ರಿ, ಕರೆಸಿರ್ಬೇಕಾದ್ರೆ ಇದೊಂದು ಅಶೋಭನೀಯ, ಅದು ಶೋಭೆ ತರಂಗಿಲ್ಲ, ಅದು ಏನಪ್ಪ ಅಂದರೆ ಅಶೋಭೆ ತರ್ತೈತಿ. ಅದಕ್ಕಾಗಿ ನೀವು ಪೊಲೀಸರನ್ನ ಕರೆಸಬೇಡ್ರಿ ಅಂತ ಹೇಳೋರಿಗೆ ತಿಳಿಸಿ ಹೇಳ್ತಾರೆ ಅವರು. ಫಿರ್ ಇತನೆ ಬಡೆ ಸಮ್ಮೇಳನ ಮೇ ಥೋಡಿ ಗಡಬಡಿ ಹೋಗಿ ಹಿ. ಆದರೂ ಕೂಡ ಇಂಥ ದೊಡ್ಡ ಸಮ್ಮೇಳನದಲ್ಲಿ ಯಾಕಪ್ಪ ಅಂದರೆ ಸ್ವಲ್ಪ ಗಡಿಬಿಡಿ ಆಗ್ಬೋದು ರೀ ಅಥವಾ ಸ್ವಲ್ಪ ತುಳಿಯೋದು ಆಗ್ಬೋದು, ಇಂಥ ದೊಡ್ಡ ಸಣ್ಣ ವಿಷಯಕ್ಕೆ ನೀವು ಪೊಲೀಸರನ್ನ ಕರೆಸಬೇಡ್ರಿ ಅಂತೇಳಿ ಅವರು ತಿಳಿಸಿ ಹೇಳ್ತಾರೆ. एक कार्यकर्ता ने कहा तलाशी किनकी करवाएंगे, आधे के लगभग डेलीगेट तो किराए लेकर दोपहर को ही वापस चले गए. ನೋಡ್ರಿ ಒಬ್ಬ ಕಾರ್ಯಕರ್ತ ಏನು ಹೇಳ್ತಾರಪ್ಪ ಅಂದರೆ ಮಂತ್ರಿ ಅವರಿಗೆ ಒಬ್ಬ ಕಾರ್ಯಕರ್ತ ಏನು ಹೇಳ್ತಾರಪ್ಪ ಅಂದರೆ ತಲಾಶಿ ಕಿನಕಿ ಕರವಾಯಂಗಿ ಅಂದರೆ ನೀವು ಶೋಧನೆಯನ್ನು ಅಥವಾ ಯಾರನ್ನು ಚೆಕ್ ಮಾಡ್ತೀರಿ, ನೀವು ಯಾವ ವ್ಯಕ್ತಿಗಳನ್ನ ಚೆಕ್ ಮಾಡ್ತೀರಿ,
आधे के लगभग डेलीगेट तो ಕಿರಾಯ लेकर दोपहर के ही ವಾಪಸ್ चले गए. ನೋಡ್ರಿ, ನೀವು ಯಾರನ್ನ ಚೆಕ್ ಮಾಡಿಸ್ತೀರಿ, ಒಂದು ಜನ ಅಥವಾ ಅರ್ಧ ಜನ ಏನು ಮಾಡ್ತಾರೆ ಅಂದರೆ ತಮಗೆ ಬರುವಂಥ ಬಾಡಿಗೆಯನ್ನು ತೆಗೆದುಕೊಂಡ್ರೆ ಏನು ಮಾಡಿದ್ರು, ಮಧ್ಯಾಹ್ನ ಅವರು ತಮ್ಮ ಜಾಗ ಖಾಲಿ ಮಾಡಿದ್ರು. ಅದಕ್ಕಾಗಿ ನೀವು ಯಾರನ್ನಾರು ಅಂತ ಹೇಳಿ ಚೆಕ್ ಮಾಡ್ತೀರಿ ಅಂತೇಳಿ ಆ ಒಬ್ಬ ಕಾರ್ಯಕರ್ತವ್ರಿಗೆ ಪ್ರಶ್ನೆ ಮಾಡ್ತಾನೆ. ರಾತ್ ಕೋ ಪಹಣೆ ಕಿ ಕಪಡೆ ಸಿರಹಾನೆ ದಬಾಕರ್ ಸೋಯಾ. ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಅವ್ರು ತೀಶಳಿ ಮತ್ತೇನು ಮಾಡ್ತಾರೆ, ಅದಕ್ಕೆ ಊರಿಗೆ ಬಂದು ಮಲ್ಕೋತಾರೆ. ರಾತ್ ಕೋ ಪಹಣೆ ಕಿ ಕಪಡೆ ಸಿರಹಾನೆ ದಬಾಕರ್ ಸೋಯಾ ಅಂದರೆ ರಾತ್ರಿ ಮಾಡ್ತಾರಪ್ಪ ಅಂದರೆ ತಮ್ಮ ತೊಟ್ಕೊಳ್ಳುವಂಥ ಅಥವಾ ಹಾಕೊಳ್ಳುವಂಥ ಅರಿವಿನ ತಮ್ಮ ತಲೆ ದಿಂಬನ್ನು ಮಾಡಿಕೊಂಡು ಸಿರಾನೆ ಅಂದರೆ ತಲೆ ಕೆಳಗೆ ಅದನ್ನು ಮತ್ತೆ ಒಂದು ತಲೆಮುಂಗು ರೀತಿ ಇಟ್ಕೊಂಡವರು ಮಲ್ಕೋತಾರೆ. ಅಂದರೆ ಇನ್ನೂ ಕೂಡ ಯಾರು ತುಳು ಮಾಡ್ಬೋದು ಅಂತೇಳಿ. ನೈ ಚಪ್ಪಲಿ ಅವರು ಶೇವಿಂಗ್ ಕಾ ಡಬ್ಬ ಬಿಸ್ತರ್ಕೆ ನೀಚೆ ದಬಾಯ. ನೋಡ್ರಿ, ಹೊಸ ಚಪ್ಪಲ ಮತ್ತು ಅದು ಕಳುವಾದಂಥ ನಂತರ ಮತ್ತೆ ಮಾಡ್ತಾರೆ, ಅವರು ಹೊಸ ಚಪ್ಪಲಿ ತೊಗೋತಾರೆ. ಮತ್ತು ಶೇವಿಂಗ್ ಕಾ ಡಬ್ಬ ಅಂದರೆ ಸೇವ್ ಮಾಡ್ಕೋದು ಅಥವಾ ದಾಡಿ ಮಾಡ್ಕೊತ ಡಬ್ಬಿ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಹಾಸ್ಕೊಳ್ಳುವಂಥ ಹಾಸಿಗೆ ಕೆಳಗಿಟ್ಟೆ ಅಲ್ಲೇ ಮಲ್ಕೋತಾರೆ ಅವರು. ಇದು ಸೇವಿಂಗ್ ಡಬ್ಬ ಅಂದರೆ ಇದು ಸೇವಿಂಗ್ ಡಬ್ಬ, ಇದು ಕೂಡ ಹೊಸ ಚಪ್ಪಲಿ. ಇವನೇನಪ್ಪ ಮಾಡ್ತಾರಪ್ಪ ಅಂದರೆ ತಮ್ಮ ಹಾಸಿಕೊಳ್ಳುವಂಥ ಹಾಸಿಗೆ ಕಡೆ ಇಟ್ಟಂದ್ರೆ ರಾತ್ರಿ ಮಲ್ಕೋತಾರೆ. ಸುಬಹ ಮುಜೆ ಲೌಟ್ನಾ ತಾ. ಅದಕ್ಕಾಗಿ ನಾನು ಮುಂಜಾನೆ ನನಗೆ ಬೇಗ ಹೋಗಬೇಕಾಗಿತ್ತು, ಅದಕ್ಕಾಗಿ ಅವರು ಮಲ್ಕೋತಾರೆ ಪಾಪ ರಾತ್ರಿ. ಮುಜೆ ಉನ್ ಲೋಗೋನೆ ಅಚ್ಚಿ ಪೈಸಾ ದಿಯಾ. ನೋಡ್ರಿ, ಆ ಜನರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನನಗೆ ಒಳ್ಳೆಯ ಒಂದು ಹಣವನ್ನು ಕೊಟ್ಟರು ಅಥವಾ ಒಳ್ಳೆಯ ಬಾಡಿಗೆನ ಕೊಟ್ಟರು. ಮನೆ ಸಾಮಾನು ಬಾಂಧ. ಮಂತ್ರಿ ने कहा परसाई जी ಗಾಡಿ ಆನೆ ಮೇ ದೇರ್ ಹೈ. ನೋಡ್ರಿ, ಇವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಸಾಮಾನುಗಳನ್ನ ಎಲ್ಲ ಗಂಟು ಕಟ್ತಾರೆ ಇವರು. ಅಂದರೆ ಇವ್ರಿಗೆ ಜಲ್ದಿ ಹೋಗೋದಿರ್ತೈತಿ, ಅಂದರೆ ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಿ ಅಥವಾ ಯಾವುದೋ ಒಂದು ಕೆಲಸಕ್ಕಾಗಿ ಇವ್ರಿಗೆ ಜಲ್ದಿ ಹೋಗೋದಿರ್ತೈತೆ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಸಾಮಾನುಗಳನ್ನು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಮಂತ್ರಿನೇ ಕಹ. ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಆ ಮಂತ್ರಿಗಳು ಏನು ಹೇಳ್ತಾರೆ ನೋಡ್ರಿ, ಪರ್ಸಾಯಿ ಜಿ ಗಾಡಿ ಆನೆ ಮೇ ದೇರ್ ಹೈ. ನೋಡ್ರಿ, ಪರ್ಸಾಯಿ ಅವ್ರು ಏನು ಮಾಡ್ರಿ, ಗಾಡಿ ಬರೋ ಸ್ವಲ್ಪ ಲೇಟ್ ಆಕೈತಿ, ಅದಕ್ಕಾಗಿ ಚಲಿಯೇ ಸ್ವಾಗತ ಸಮಿತಿ ಕೆ ಸಾಥ್ ಅಚ್ಚೆ ಹೋಟೆಲ್ ಮೇ ಭೋಜನ್ ಹೋ ಜಾಯೆ. ಗಾಡಿ ಬರೋದು ಲೇಟ್ ಆಕೈತೆ, ಅದಕ್ಕಾಗಿ ನೀವು ಮಾಡಿರಿ ಈ ಒಂದು ಸ್ಥಾಯಿ ಸಮಿತಿ ಜೊತೆ ಬಂದು ದೊಡ್ಡ ಒಂದು ಹೋಟೆಲ್ ನೋಡ್ಕೊಂಡು ಒಂದು ಒಳ್ಳೆಯ ಭೋಜನವನ್ನು ಸವಿರಿ ಅಥವಾ ಒಳ್ಳೆಯ ಒಂದು ಊಟವನ್ನು ಮಾಡಿರಿ ಅಂತೇಳಿ ಆ ಮಂತ್ರಿಗಳು ತಿಳಿಸ್ತಾರೆ. ಅದು ತಾಲಾ ಲಗಾ ದೇತೆ ಹೈ. ಅದರಿಂದ ನೀವು ನಮ್ಮ ಜೊತೆ ಬರ್ರಿ, ಈ ಒಂದು ರೂಮಿಗೆ ಈಗ ಕಿಲಿ ಹಾಕ್ತೀವಿ ಅಂತೇಳಿ ಅವರು ಕಿಲಿ ಹಾಕ್ಲಿಕ್ಕೆ ತೊಡಗ್ತಾರೆ. ಏನು ಮಂತ್ರಿಗಳು ಕಿಲಿ ಹಾಕ್ಬೇಕಂತ ಹೇಳ್ತಾರಲ್ಲ, ಪರ್ ತಾಲಾ ಬಿ ಗಾಯಬ್ ಥಾ. ನೋಡ್ರಿ, ಕಿಲಿ ಹಾಕ್ಬೇಕಂತ ಅವ್ರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿತ್ತು, ಕಿಲಿ ಕೂಡ ಮಾಯವಾಗಿತ್ತು. ನೋಡ್ರಿ, ಅಂತ ನಗುವಂಥ ವಿಚಾರ. ನೋಡ್ರಿ, ಕಿಲಿ ಹಾಕಬೇಕಂತ ಅಲ್ಲಿ ಬಂದು ಕೂಡ ಕಿಲಿ ಕೂಡ ನೆಟ್ಟಿಗೆ ರಕ್ಷಣೆ ಮಾಡೋರಿಲ್ಲ. ಆದರೆ ಆ ಸಂದರ್ಭದಲ್ಲಿ ಏನಾಗಿತ್ತು ರೀ, ಕಿಲಿ ಕೂಡ ಮಾಯವಾಗಿತ್ತು, ಅದು ಕೂಡ ಏನಾಯ್ತು, ಕಳ್ತನ ಆಗಿತ್ತು. ತಾಲಾ ತಕ್ ಚುರಾಲಿಯ ಗಜಬ್ ಹೋಗಯ. ನೋಡ್ರಿ, ಆ ಕೀಲಿಯನ್ನು ಕೂಡ ತುಡು ಮಾಡಲಾಗಿತ್ತು. ತುಂಬ ಆಶ್ಚರ್ಯ ಅಂತ ಲೇಖಕರಿಗೆ ಗಜಬ್ ಹೋಗಯ ಅಂದರೆ ತುಂಬ ಆಶ್ಚರ್ಯವಾಯಿತು ಅಂತ ಹೇಳ್ತಾರೆ ಅವರು. ಅಲ್ರಿ, ಆ ರೂಮಿಗೆ ಹಾಕುವಂಥ ಕಿಲಿಯನ್ನು ತುಡು ಮಾಡ್ಯಾರ ಅಂದರೆ ಲೇಖಕರು ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಪಾಪ. ಮೈನೆ ಕಹ ರಿಕ್ಷಾ ಬುಲ್ವಾಯಿಯೇ ಮೈ ಸೀದಾ ಸ್ಟೇಷನ್ ಜಾऊंगा यहाँ नहीं रुकूंगा. ನೋಡ್ರಿ, ಆ ಒಂದು ಕಿಲಿ ತುಳು ಆಗಿತ್ತು ಅಂತ ಮಾತನ್ನು ಕೇಳಿ ಇವ್ರಿಗೆ ಏನಾಗಿತ್ತು, ತುಂಬ ಆಶ್ಚರ್ಯ ಆಕಿತ್ತು. ಅದಕ್ಕಾಗಿ ಇವರು ಮಂತ್ರಿಗಳು ಏನು ಹೇಳ್ತಾರಪ್ಪ ಅಂದರೆ ಮೈನೆ ಕಹ, ನಾನು ಹೇಳಿದೆ, ರಿಕ್ಷಾ ಬುಲ್ವಾಯಿ, ಮೊದಲು ದಯವಿಟ್ಟು ನೀವು ಮಾಡಿರಿ ರಿಕ್ಷಾನ ಕರೆಸ್ರಿ. ಮೈ ಸೀದಾ ಸ್ಟೇಷನ್ ಜಾऊंगा यहाँ नहीं रुकूंगा. ನಾನು ಏನು ಮಾಡ್ತೇನೆ, ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ನಾನು ಇಲ್ಲಿ ಮಾತ್ರ ಒಂದು ಸೆಕೆಂಡ್ ಕೂಡ ಇಲ್ಲಿ ನಿಂದ್ರೋಂಗಿಲ್ಲ ಅಂತ ಹೇಳ್ತಾರೆ ಅವರು. ನಾನು ಮೊದಲು ಏನು ಮಾಡಿರಿ ರಿಕ್ಷಾ ತರಿಸಿ, ನಾನು ಏನು ಮಾಡ್ತೀನಿ, ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗ್ತೀನಿ, ಅದಕ್ಕಾಗಿ ನಾವು ಒಂದು ನಿಮಿಷ ಕೂಡ ಇಲ್ಲ ನಿಂದ್ರೋಗಿಲ್ಲ ಅಂತ ಹೇಳ್ತಾರೆ. ಮಂತ್ರಿ ಹೈರಾಣ್ ಥೆ, ಬೋಲೆ ऐसा भी नाराजगी है. ಮಂತ್ರಿ ಅವ್ರಿಗೆ ಏನಪ್ಪ ಅಂದರೆ ತುಂಬ ಆಶ್ಚರ್ಯ ಆಗಿಬಿಟ್ಟಿತ್ತು. ಹೈರಾಣ್ ಥೆ, ಮಂತ್ರಿಯವರಿಗೆ ತುಂಬ ಆಶ್ಚರ್ಯ ಆಗಿಬಿಟ್ಟಿತ್ತು ಅವ್ರಿಗೆ. ऐसी भी नाराजगी है, ಇಂಥ ಬೇಜಾರು ಮಾಡ್ಕೊಬೇಡ್ರಿ, ನೀವು ಭಾಳ ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳ್ತಾರೆ ಅವ್ರು. ಇಷ್ಟು ಬೇಜಾರು ಮಾಡ್ಕೊತ ಸಂದರ್ಭ ಐತೆ ಅಂದ್ರದು, ಅದಕ್ಕಾಗಿ ನೀವು ಏನು ಮಾಡಿರಿ, ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳ್ತಾರೆ. ಮೈನೆ ಕಹ, ನಾನು ಹೇಳಿದೆ, ನಾರಾಜಿ ಕತೆ ಹಿ ನಹಿ. ನನಗೆ ಬೇಸರ ಸ್ವಲ್ಪವೂ ಇಲ್ಲ, ನಾನು ಇಲ್ಲಿ ಬೇಜಾರು ಮಾಡ್ಕೊಂಡಿಲ್ಲ, ನನಗೆ ಬೇಸರ ಕೂಡ ಏನೂ ಆಗಿಲ್ಲ. ಬಾತ್ ಯಹ ಹೈ ಕಿ ಚೀಜೆ ತೋ ಸಬ್ ಚುರಾ ಲೇ ಗೈ. ನೋಡ್ರಿ, ಏನು ವಿಷಯಪ್ಪ ಅಂದರೆ ನನಗೆ ಯಾವ ವಿಷಯಕ್ಕಾಗಿ ಇಲ್ಲಿ ಬೇಜಾರಾಗಿಲ್ಲ. ಏನು ವಿಷಯ ಇತ್ತಪ್ಪ ಅಂದರೆ ಬೇಜಾರಾಗಲಿ, ಏನು ವಿಷಯ ಅಂದರೆ ಎಲ್ಲ ವಸ್ತುಗಳು ಕೂಡ ಇಲ್ಲಿ ತುಡುಗಾದು ಅಥವಾ ಕಳ್ಳತನ ಅದು. ತಾಲಾ ತಕ್ ಚೋರಿ ಮೇ ಚಲಾ ಗಯ. ಇಲ್ಲಿ ಹಾಕುವಂಥ ಕಿಲಿ ಕೂಡ ಕಳ್ಳತನದಲ್ಲಿ ಮಾಯವಾಯಿತು. ಅಬ್ ಮೈ ಬಚ್ಚಾ ಹೂँ. ಎಲ್ಲ ವಸ್ತು ತುಳೋದು, ಕಿಲಿನ ತುಳೋದೇನು ಉಳಿದಿದ್ದೇನೆ ರೀ, ಬರೀ ನಾವೊಬ್ಬ ಉಳಿದಿದ್ದೇನೆ. ಅಗರ್ ರೊಕ್ಕಾತೋ ಮಹಿ ಚುರಾಲಿಯ ಜಾऊंगा. ನೋಡ್ರಿ, ಇಲ್ಲಿ ಏನಾಗೈತಿ, ಎಲ್ಲ ವಸ್ತು ತುಳೋದು ಮತ್ತು ಕಿಲಿ ತುಳೋದು, ನಾನು ಉಳಿದಿರೋದು ನಾನು ಒಬ್ಬನೇ. ಒಂದು ವೇಳೆ ನಾನು ಇಲ್ಲಿ ನಿಂತಿದ್ದಾದ್ರೆ ಅಥವಾ ಇಲ್ಲಿ ಉಳ್ಕೊಂಡಿದ್ದಾದರೆ ನನ್ನನ್ನು ಕೂಡ ತುಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿ ನಾನು ಮೊದಲು ಏನು ಮಾಡ್ತೇನೆ ರೀ, ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಊರಿಗೆ ತಲುಪ್ತೇನೆ ರೀ, ಅದಕ್ಕಾಗಿ ನನಗೆ ಬಿಟ್ಬಿಡ್ರಿ ಅಂತೇಳಿ ಅವ್ರು ಬಿಡ್ಕೋತಾರೆ. ಒಂದು ವೇಳೆ ನಾನು ಇಲ್ಲಿ ನಿಂತಿದ್ದಾಗಿದ್ದರೆ ನನ್ನ ಕೂಡ ತುಡುಗು ಮಾಡಿಬಿಡ್ತಾರೆ ಅಥವಾ ನನ್ನ ಕೂಡ ಮಾಯ ಮಾಡ್ತಾರೋ, ಅದಕ್ಕಾಗಿ ನಾನು ಮೊದಲು ನಮ್ಮ ಊರು ಹೋಗೋಣ ಅಂತ ಇವರು ನಗಲಿಕ್ಕೆ ಪ್ರಾರಂಭಿಸ್ತಾರೆ. ಮಕ್ಕಳು ಎಲ್ಲರೂ ನಿಮಗೆ ಪಾಠ ತಿಳಿದಿರ್ಬೋದು ಅಂತ ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಪಾಠ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ.
ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ನನ್ನ ಚಾನಲ್ಗೆ ಭೇಟಿ ನೀಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಬಟನ್ನ ಸೆಲೆಕ್ಟ್ ಮಾಡಿ. ನೀವು ಮೊದಲೇ ಒಂದು ಭಾಗವನ್ನು ನೋಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಭೇಟಿ ನೀಡಿ ಅಲ್ಲಿ ಇಮಾನ್ದಾರೋಗ್ಯ ಸಮ್ಮೇಳನ ಅನ್ನುವಂಥ ಒಂದು ಮೊದಲ ಪಾಠ ಇದೆ, ಅದನ್ನು ನೋಡಿ ನಂತರ ಒಂದು ಪಾಠವನ್ನು ನೋಡಿ. ಧನ್ಯವಾದ ಮಕ್ಕಳೇ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಂತ ಅಲ್ಲಿವರೆಗೂ ಧನ್ಯವಾದಗಳು.